ಎಲ್ಲರಿಗೂ ನಮಸ್ತೆ. ರಘು ವೈಲೆನ್ ಸರ್ ಇದ್ದಾರೆ, ಗೀತಾ ಮೇಡಮ್ ಇದ್ದಾರೆ, ವಿಶಾಖ ಸರ್, ಮೊಗಳ್ಳಿ. ಸೊ ತುಂಬ ಆಸಕ್ತಿ ಇರೋರು ಮಾತ್ರ. ಕಾವ್ಯ ಸ್ನೇಹಿತರೆ, ಹೊಸ ಹೊರಳಿನತ್ತ ಕನ್ನಡ ಕಥೆಗಳು ಅನ್ನುವ ವಿಷಯದ ಬಗ್ಗೆ ಒಂದು ಮಾತುಕತೆಯನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ಬುಕ್ ಪ್ರಮೋದ್ ಅವರು ಈ ತಲೆಮಾರಿನ ಪ್ರತಿಭೆಗಳಾದಂತಹ ದಯಾನಂದು, ಫಾತಿಮಾ ರಲಿಯಾ ಮತ್ತು ಪದ್ಮನಾಭ್ ಭಟ್ ಅವರು, ಅವ್ರ ಜೊತೆಯಲ್ಲಿ ಅವರೇ ಜಾಸ್ತಿ ಮಾತಾಡ್ತಾರೆ, ನಮ್ಮದು ಕಡಿಮೆ ಇರ್ತದೆ ಮಾತು. ಸೊ ಹಂಗಾಗಿ ಅವ್ರಿಗೆ ಜಾಸ್ತಿ ಮಾತಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಕನ್ನಡದ ಕಥನ ಪರಂಪರೆ ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಸಾಹಿತ್ಯದ ಪಂಥಗಳು ಇಲ್ಲದ ಈ ಹೊತ್ತಿನಲ್ಲಿ ಬರಿತಾ ಇರೋರಿಗೆ ಒಂದು ಮುಕ್ತ ವಾತಾವರಣವನ್ನು ಕೊಟ್ಟಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನವೋದಯ, ನವ್ಯ, ಬಂಡಾಯ, ಪ್ರಗತಿಪರ, ಪ್ರಗತಿಶೀಲ ಇವೆಲ್ಲ ಏನು ಒಂದು ಬೈಂಡಿಂಗ್ ಹಾಕ್ಕೊಂಡು ಬರೆಯುವಂಥ ಅಥವಾ ಆ ರೀತಿ ಬರೆದಂತಹ ಒಂದು ಕಾಲಘಟ್ಟದ ಯಾವ ಮುಲಾಜುಗಳು ಇಲ್ಲದೆ ತಮಗನ್ಸಿದ್ದನ್ನು ತಾವು ಬರೆಯುವ ಸ್ವಾತಂತ್ರ್ಯ ಈಗ ಬರೀತಾ ಇರೋರಿಗೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿಯೇ ಈಗಿನ ಒಂದು ಜನ್ರೇಷನ್ ಏನು ಬರೀತಾ ಇದೆ ಈಗ, ನನಗೆ ಯಾವಾಗಲೂ ಕೂಡ ಅನಿಸ್ತದೆ ನಿಜಕ್ಕೂ ಕೂಡ ಕನ್ನಡದ ಬರವಣಿಗೆಗೆ ಒಂದು ಬಹುತ್ವ ಬಂದಿದೆ ಅಂತ. ಯಾಕೆ ಅಂತ ಹೇಳಿದ್ರೆ, ರೈತಾಪಿ ಕಸುಬನ್ನು ಮಾಡ್ತಕ್ಕಂಥವ್ರು, ಕಮ್ಮರಿಕೆ ಮಾಡ್ತಕ್ಕಂಥವ್ರು, ಬಡಗಿ ಕೆಲಸ ಮಾಡ್ತಕ್ಕಂಥವ್ರು, ಅಥವಾ ಕುಂಬಾರರು, ಕೂಲಿ ಕಾರ್ಮಿಕರು, ಈ ಥರದ ಅನೇಕ ಸ್ತರಗಳಿಂದ ಬರಹಗಾರರು ಇವತ್ತು ಬರ್ತಾ ಇದ್ದಾರೆ. ಆ ಲೋಕ ಹೆಂಗಿದೆ ಅಂತ ಹೇಳಿದರೆ, ಅಲ್ಲ ಇದು ಒಂದು ಮಟ್ಟಿಗೆ ಬಂಡಾಯ ಚಳುವಳಿಯ ಕಾಲದಲ್ಲಿ ಆಯಿತು, ಆದರೆ ಅದಕ್ಕೆ ಒಂದು ಒಂದು ಕಲಾತ್ಮಕತೆ ಇಲ್ದಲೇ ಹೋಗಿದ್ದರಿಂದಲೋ ಏನೋ ಅದು ಅಷ್ಟು ಅಲ್ಲಿ ನಿಲ್ಲಿಲ್ಲ ಅಂತ ಅನಿಸ್ತಾ ಇದೆ. ಈಗ ಈ ವಲಯಗಳಿಂದ ಬರ್ತಾ ಇರ್ತಕ್ಕಂತಹ ಒಂದು ಲೇಖಕರು ಏನಿದ್ದಾರೆ, ಅವರು ಕೊಡ್ತಾ ಇರ್ತಕ್ಕಂತಹ ಲೋಕ ಇದೆಯಲ್ಲ, ಓದುಗರನ್ನು ನಿಬ್ಬೆರಗಾಗಿಸ್ತದೆ ಅಷ್ಟೇ ಅಲ್ಲ, ದಿಗ್ಭ್ರಮೆಗೊಳಿಸ್ತಾ ಇದೆ. ಒಂದು ಕಾಲದಲ್ಲಿ ಸಾಹಿತ್ಯವನ್ನು, ಕಥೆಯನ್ನು, ಕವಿತೆಯನ್ನು ಮೇಷ್ಟ್ರುಗಳು ಬರಿತಾ ಇದ್ರು. ಆನಂತರದಲ್ಲಿ ಯೂನಿವರ್ಸಿಟಿಗಳು, ವಿಮರ್ಶಕರು, ಅದು ಆ ಥರದ್ದೇನೋ ಆಯಿತು. ಈಗ ಈ ಎಲ್ಲ ಹಂಗುಗಳನ್ನು ಬಿಡಿಸ್ಕೊಂಡು ತುಂಬ ಮುಕ್ತವಾದ ಬಹುತ್ವದ ಬರವಣಿಗೆಯ ಕಾಲಘಟ್ಟದಲ್ಲಿ ನಾವಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವರಿಗೆ ಹೇಳದೇ ಸಿಕ್ಕಿರುವ, ಪಡೆದಿರುವ ಒಂದು ಸ್ವಾತಂತ್ರ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ಇವತ್ತು 3 ಜನರೇನಿದ್ದಾರೆ, ಪದ್ಮನಾಭ್, ಫಾತಿಮಾ ಮತ್ತು ದಯಾನಂದ್, ಇವರು ಮೂವರು ಕೂಡ ವಿಭಿನ್ನ ನೆಲೆಯಿಂದ ಬಂದವರು. ವಿಭಿನ್ನ ರೀತಿಯಲ್ಲಿ ತಮ್ಮದೇ ಆದ ನೆಲಗಟ್ಟಿನಲ್ಲಿ ತಮ್ಮದೇ ಆದಂತಹ ಅನುಭವಗಳನ್ನು ದಾಖಲಿಸ್ತಾ ಇರ್ತಕ್ಕಂಥವ್ರು. ಆ ಕಾರಣಕ್ಕೆ ನಾವು ಸಾಹಿತ್ಯದ ಏಕತಾನತೆ ಏನಿತ್ತು, ಅಥವಾ ಸಾಹಿತ್ಯವನ್ನು ತುಂಬ ಗಂಭೀರವಾಗಿ ಕೆಲವರಿಗೆ ಅರ್ಥ ಆಗದ ರೀತಿಯಲ್ಲಿ ಮಾತನಾಡುವ ಕಾಲ ಏನಿತ್ತು, ಅದನ್ನು ಆ ಏಕತಾನತೆ ಮತ್ತು ಆ ಥರದ ಅದನ್ನು ಒಡೆದು ಬೇರೆ ರೀತಿಯ ಆಲೋಚನಾ ಕ್ರಮವನ್ನು ನಾನು ಅದಕ್ಕೇ ಯಾರಾದರೂ ಹೊಸಬರು ಯಾರಾದರೂ ಹೊಸ ಬುಕ್ ಬಂದರೆ ತರಿಸ್ಕೊಂಡು ಓದ್ತೀನಿ ನಾನು. ಯಾಕೆ ಅಂತ ಹೇಳಿದ್ರೆ, ಬೇರೆ ಏನೋ ಹೇಳಲಿಕ್ಕೆ ಪ್ರಯತ್ನ ಪಡೋದು. ಭಾಳಷ್ಟು ಜನ ಈಗ ಆ ರೀತಿಯ ಬರವಣಿಗೆಯನ್ನು ಮಾಡ್ತಾ ಇದ್ದಾರೆ, ಕವಿಗಳು, ಕಾದಂಬರಿಕಾರರು, ಕಥೆಗಾರರು. ನಾನು ನನಗನ್ನಿಸಿದ ಕೆಲವು ಪ್ರಶ್ನೆಗಳಂತಲ್ಲ, ಅದು ನನ್ನ ಅನಿಸಿಕೆಗಳನ್ನು ಅವರು ಒಬ್ಬೊಬ್ಬರಿಗೆ ಕೇಳ್ತಾ ಹೋಗ್ತೀನಿ. ಅವರು ಮುಕ್ತವಾಗಿ ನಿಮಗೆ ಅದನ್ನು ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೊದಲಿಗೆ ದಯಾನಂದ್ ಅವರು ದೇವರು ಕಚ್ಚಿದ ಸೇಬು ಕಥಾ ಸಂಕಲನದ ಮೂಲಕ ತುಂಬ ಹೆಸರನ್ನು ಪಡೆದವರು. ಆನಂತರದಲ್ಲಿ ಹೆಚ್ಚು ಸುದ್ದಿ ಅವರ ಈಗಿನ ಬುದ್ಧನ ಕಿವಿ ಮಾಡ್ತಾ ಇದೆ. ಬುದ್ಧನ ಕಿವಿಗೆ ಭಾಳಷ್ಟು ಓಲೆಗಳು, ಪ್ರಶಸ್ತಿ ಓಲೆಗಳು ಬಂದು ನೇತಾಕೊಳ್ತಾ ಇದ್ದಾವೆ. ಸೊ ಹಂಗಾಗಿ ದಯಾನಂದ್ ಅವರಿಗೆ ಮೊದಲನೇ ಪ್ರಶ್ನೆ, ಇದು ತುಂಬ ಕ್ರೈಸಿಸ್ಗಳು ಇರುವ ಕಾಲಘಟ್ಟ ಇದು.
ಇಂಥ ಹೊತ್ತಲ್ಲಿ ಲೇಖಕರು ಅನಿಸಿಕೊಂಡವರ ರೆಸ್ಪಾನ್ಸ್ ಹೇಗಿದೆ ಮತ್ತು ಹೇಗಿರಬೇಕು? ಎಲ್ಲರಿಗೂ ನಮಸ್ಕಾರ. ತುಂಬ ಹಿರಿಯ ಕಥೆಗಾರರು, ಹಿರಿಯ ಮತ್ತು ನನ್ನ ಓರಿಯ ಕಥೆಗಾರರು ಎಲ್ಲ ಇರೋದ್ರಿಂದ ಸ್ವಲ್ಪ ಅಂಜಿಕೆಯಿಂದಲೇ ಈ ಪ್ರಶ್ನೆಗಳಿಗೆ ಉತ್ತರ ಹೇಳೋಕೆ ನಾನು ಟ್ರೈ ಮಾಡ್ತೀನಿ ಅಂತ ಅನಿಸುತ್ತೆ. ಕ್ರೈಸಿಸ್ಗಳು ಇರುವ ಕಾಲ ಅಂದರೆ ಕ್ರೈಸಿಸ್ಗಳು ಯಾವತ್ತಿಗೂ ಇತ್ತು ಅಂತ ನನಗನ್ಸುತ್ತೆ. ಅಂದರೆ ನಾವಿರುವ ವರ್ತಮಾನದಲ್ಲಿ ನಮಗದು ಕ್ರೈಸಿಸ್ ಅನಿಸುತ್ತೆ, ಬಟ್ ಕ್ರೈಸಿಸ್ಗಳು ಎಲ್ಲ ಕಾಲಕ್ಕೂ ಇತ್ತು. ಮತ್ತು ಆ ಕಾಲ ಹೇಗೆ ಅದಕ್ಕೆ ಸೃಜನಶೀಲವಾಗಿ ರೆಸ್ಪಾಂಡ್ ಮಾಡ್ತಿರುತ್ತೆ ಅನ್ನೋದು ಯಾವಾಗಲೂ ಚಾಲೆಂಜಿಂಗ್ ಅಂತ ನನಗನ್ಸುತ್ತೆ. ಇವತ್ತಿನ ಕ್ರೈಸಿಸ್ ಆಗಲೇ ಕೆಳಗಡೆ ಒಂದು ಸೆಷನಲ್ಲಿ ಮಾತಾಡ್ತಾ ತೆಲುಗಿನ ಅನುವಾದದ ಒಂದು ಸೆಷನ್ ಅಟೆಂಡ್ ಮಾಡ್ತಿದ್ದೆ. ಅದನ್ನು ಅಲ್ಲಿಯ ಮಾತನ್ನು ಕೇಳಿದಾಗ ಕನ್ನಡ ಮತ್ತು ಯಾವುದೇ ಭಾಷೆ ಕ್ರೈಸಿಸ್ಗಳನ್ನ ಇಟ್ಕೊಂಡೇ ಬರಿತಾ ಇದೆ ಅಂತ ಅನ್ಸುತ್ತೆ. ಯಾವುದು ಶುದ್ಧ ಸಾಹಿತ್ಯ ಅಂತ ಯಾವುದೂ ಇಲ್ಲ. ಕ್ರೈಸಿಸ್ಗಳ ಜೊತೆಗೇ ಸೃಜನಶೀಲವಾದ ಒಂದು ಅಭಿವ್ಯಕ್ತಿ ತಂತಾನು ಪಡ್ಕೊಳ್ತಾ ಇರುತ್ತೆ. ಇವತ್ತಿಗೂ ಕೂಡ ಕ್ರೈಸಿಸ್ ಅನ್ನೋದು ಜಾತಿ ದೊಡ್ಡ ಸಮಸ್ಯೆ ಆಗಿದೆ, ಅಸಮಾನತೆ ಇದೆ, ಜೆಂಡರ್ ಇಶ್ಯೂಸ್ ಇದೆ. ಜೆಂಡರ್ ಐಡೆಂಟಿಟಿಗಳನ್ನ, ಯಾವ ಐಡೆಂಟಿಟಿಗಳನ್ನ ಕಟ್ಕೋಬೇಕು ಅನ್ನೋದ್ರ ಕಡೆ ತುಂಬ LGBTQ ಥರದ ಎಳೆದಾಟಗಳಿದ್ದಾವೆ. ಹಳ್ಳಿ ಮತ್ತು ನಗರದ ಸಾಕಷ್ಟು ಗ್ಯಾಪ್ಸ್ ಇದೆ. ತುಂಬ ಓದಿರೋರು, ತುಂಬ ಓದದೇ ಇರೋರು, ತುಂಬ ಹಣವಂತರು ಮತ್ತು ವಾರಗಟ್ಟಲೆ ತಿಂಗಳಗಟ್ಟಲೆಗೆ ಮದುವೆ ಮಾಡ್ಕೊಳ್ಳೋವಂಥ ಹಣವಂತರಿಂದ ಹಿಡಿದು ಏನೂ ಇಲ್ಲದೆ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳ್ಳೋವಂಥ ಏನೂ ಇಲ್ಲದವರು ಕೂಡ ಇದ್ದಾರೆ. ಸೊ ಇವರೆಲ್ಲರ ಬದುಕನ್ನು ನಾವು ಸೃಜನಶೀಲವಾಗಿ ಹೇಗೆ ನೋಡ್ತೀವಿ ಇವತ್ತು, ಅಥವಾ ಅದೆಲ್ಲವೂ ಕೂಡ ಸೃಜನಶೀಲ ಅಭಿವ್ಯಕ್ತಿ ಆಗುತ್ತಾ? ಆಗಲೇ ಮೊಗಳಿ ಗಣೇಶ್ ಅವರು ಹೇಳಿದ್ರಲ್ಲ, ನನ್ನ ನೋವುಗಳು, ನನ್ನ ಕಥೆಗಳು ರಾಶಿ ಇದ್ದಾವೆ, ನಾನು ಅದರಲ್ಲೆಲ್ಲ ಸ್ವಲ್ಪ ಮಾತ್ರ ಹೇಳೋಕ್ಕಾಗಿದೆ ಅಂತ. ನನಗೂ ಕೂಡ ಹಾಗೆ ಅನಿಸುತ್ತೆ. ನಾನು ಎಷ್ಟು ರೆಸ್ಪಾಂಡ್ ಮಾಡಿದ್ದೀನಿ ಅದಕ್ಕೆ ಕ್ರೈಸಿಸ್ಗೆ ಅಂದರೆ, ನನಗೆ ಅದು ಎಷ್ಟು ಸಾಧ್ಯ ಆಗಿದೆಯೋ ಅದನ್ನು ಅರಗಿಸ್ಕೊಂಡು ಅದು ಹೇಗೆ ಕಥೆಯಾಗೋ ಅಥವಾ ಕವಿತೆಯಾಗೋ ಅಥವಾ ಲೇಖನವಾಗೋ ಬರೋಕ್ಕಾಗಿದೆ ಅಷ್ಟನ್ನು ಮಾತ್ರ ನಾನು ಕೊಡ್ತಿದ್ದೀನಿ ಅಂತ ಅನಿಸುತ್ತೆ ನನಗೆ. ಅಂದರೆ ಒಬ್ಬ ಲೇಖಕ ತನ್ನ ಪಾಡಿಗೆ ತಾನು ಬರ್ಕೊಂಡಿದ್ರೆ ಸಾಕು ಅನ್ನೋ ಮನೋಸ್ಥಿತಿ ಒಳ್ಳೆಯದು, ಅಥವಾ ಒಬ್ಬ ಲೇಖಕ ಆ್ಯಕ್ಟಿವಿಸ್ಟ್ ಥರ, ನೆರೂಡ್ ಥರ, ಲಂಕೇಶ್ ಇನ್ನೊಂದು ರೀತಿಯಲ್ಲಿ ನಮಗೆ ಲಂಕೇಶ್ ಬಾರಿದು ಈ ಥರದ ಒಬ್ಬ ಆ್ಯಕ್ಟಿವಿಸ್ಟ್ ಥರ ಇದ್ದರೆ ಒಳ್ಳೆಯದು, ಅಥವಾ ತನ್ನ ಪಾಡಿಗೆ ತಾನು ಬರ್ಕೊಂಡು ತುಂಬ ಸುಂದರವಾಗಿ ಬರ್ಕೊಂಡಿರೋದು ಒಳ್ಳೆಯದು? ಅಂದರೆ ಆ್ಯಕ್ಟಿವಿಸ್ಟ್ಗಳ ಬಗ್ಗೆ ಒಂದು ಯಾವಾಗಲೂ ಇರುತ್ತೆ, ಘೋಷಣೆ ಕೂಗುವಂಥ ಲೇಖಕರು ಅಷ್ಟೇ ಆ್ಯಕ್ಟಿವಿಸಮ್ ಒಳಗಿರೋರು ಅಂತ. ನನಗೇನು ಹಂಗೆ ಅನಿಸಲ್ಲ. ಯಾಕಂದರೆ ನಾನು ಪತ್ರಕರ್ತನಾಗಿದ್ದೆ, ಆಮೇಲೆ ಪತ್ರಿಕೋದ್ಯಮ ಮತ್ತು ಚಳವಳಿ ಎರಡೂ ಒಟ್ಟಿಗೆ ಮಾಡ್ಬೋದಾ ಅನ್ನೋ ಒಂದು ಮೀಡಿಯಾದೊಳಗಿದ್ದೆ. ಮತ್ತೀಗ ಒಂದು NGOದೊಳಗಿದ್ದೀನಿ, NGO ನಡೆಸುವಂಥ ಸಂಸ್ಥೆಗಳಿಗೆ ಪಾಠ ಮಾಡ್ತೀನಿ. ಸೊ ಈ ಥರದ್ದು ಬೇರೆ ಬೇರೆ ರೋಲಲ್ಲಿರುವಾಗ ನನಗೆ ಆ್ಯಕ್ಟಿವಿಸಮ್ ಮತ್ತು ಈ ಥರದ ಲೇಖಕನಾಗೋದು ಭಿನ್ನ ಅಂತೇನು ಅನಿಸಲ್ಲ. ಯಾಕಂದರೆ ಎಲ್ಲವೂ ಜೊತೆಗೆ ಹೋಗ್ಬೋದೇನೋ ಅಂತ ಅನಿಸುತ್ತೆ. ನಾನು ಇವತ್ತಿಗೂ ಕೂಡ ಪತ್ರಿಕೋದ್ಯಮ ಬಿಟ್ಟಿಲ್ಲ, ನಾನು ಬರಿತಾ ಇರ್ತೀನಿ, ರೆಗ್ಯುಲರಾಗಿ ಬರಿತಾ ಇರ್ತೀನಿ. ಸೊ ಹೀಗಾಗಿ ಪತ್ರಿಕೋದ್ಯಮದ ಮೂಲಕ ಏನು ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಪತ್ರಿಕೋದ್ಯಮದ ಲೇಖನಗಳ ಮೂಲಕ, ವರದಿಗಳ ಮೂಲಕ, ಕಥೆಯ ಮೂಲಕ ಏನು ಹೇಳೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಕಥೆಗಳ ಮೂಲಕ. ಚಳುವಳಿ ಅಂತ ಬಂದಾಗ ನಾವು ಬೀದಿಗಳು ಹೋರಾಟ ಮಾಡಬೇಕು ಅನ್ನೋ ಟೈಮು ಬೀದಿಗಳಿಗೆ ಹೋರಾಟ ಮಾಡೋದು ತಪ್ಪೇನಲ್ಲ ಅಂತ ನನಗನ್ಸುತ್ತೆ. ಬಟ್ ಅದು ಕತೆ ಒಳಗೆ ಬಂದಾಗ ಘೋಷಣೆ ಆಗುತ್ತೆ ಅನ್ನೋದು ಒಂದು ಮೂದಲಿಕೆನೋ ಅಥವಾ ಅದು ವಿಮರ್ಶೆನೋ ಗೊತ್ತಿಲ್ಲ. ಕೆಲವರು ನನ್ನ ಕತೆಗಳಲ್ಲೂ ಭಾಷಣ ಓಡಿಸ್ತಾರೆ, ಸ್ಲೋಗನ್ಗಳು ಕೂಗಿಸ್ತಾರೆ, ಜಾತಿ ಅಪಮಾನಕ್ಕೆ ನೇರವಾಗಿ ಕನೆಕ್ಟ್ ಮಾಡಿ ಅಷ್ಟು ಅಂದರೆ ಡಾಳ ಕಾಣುತ್ತದು ಅಂತ ನನಗೆ ಹಂಗನ್ಸುತ್ತೆ. ನಾನು ಬರೆಯುವ ಟೈಮಲ್ಲಿ ಅದು ಘೋಷಣೆನ, ಅದು ಆ ನೋವ ಗೊತ್ತಾಗಲ್ಲ, ಬಟ್ ಅದು ಕಥೆಯಾಗಿ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ತಿಪ್ಟೂರಿನಿಂದ ಬಂದವನು. ತಿಪ್ಟೂರಿನಲ್ಲಿ ರೈತ ಸಂಘಟನೆಗಳು ಆಗ್ಬೋದು, ಬೇರೆ ಬೇರೆ ಸಂಘಟನೆಗಳು ಕೊಬ್ಬರಿಗೋಸ್ಕರ ಭಾರಿ ದೊಡ್ಡ ಚಳುವಳಿಯನ್ನು ಮಾಡ್ತಿದ್ರು. ಭಾಳಷ್ಟು ಲೇಖಕರು, ನನ್ನ ಸುತ್ತಮುತ್ತ ಇರುವ ಲೇಖಕರು, ತೋಟ ಇರೋರು, ಹೊಲ ಇರೋರು, ಕೊಬ್ಬರಿ ರೇಟ್ ಬಂದರೆ ಅವ್ರಿಗೇನು ಬೇಡ ಅನ್ನಲ್ಲ, ಅವ್ರು ತಗೊಳ್ತಾರೆ ಅವರು. ಆದರೆ ಯಾವತ್ತೂ ಬೀದಿಗಿಳಿದು ಅಲ್ಲಿ ರೈತರು, ನಾವು ರೈತರ ಬಗ್ಗೆ ಬರಿತೀವಿ, ಒಂದು ಒಂದು ಈ ಥರದ ಬದ್ಧತೆ ಅನ್ನೋದು ಕೇವಲ ನಮಗೊಂದು ಕತೆಗೋ ಕಾದಂಬರಿಗೋ ವಸ್ತುವಾದರೆ ಸಾಕ. ಅಲ್ಲಿ ನಿಜವಾಗ್ಲೂ ಒಂದು ಏನಾದರೂ ನಡೀತಾ ಇರ್ತದೆ, ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವ ಗುಣ ಇಲ್ವ ಅಂತ ನಾನು ಕೇಳಿದೆ. ಆ ಥರದ ಆ್ಯಕ್ಟಿವಿಸಮ್ ನಾನು ಕೇಳಿದ್ದೆ. ಬಹುಶಃ ನಾನು ಉತ್ತರ ಕೊಟ್ಟೆ ಅಂತ ಅನ್ಸುತ್ತೆ. ಅಂದರೆ
ನೇರವಾಗಿ ಹೇಳೋದು ಕೂಡ ಚಳವಳಿ ಜೊತೆಗಿರೋದು ತಪ್ಪೇನಲ್ಲ ಅಂತ ನನಗೆ ಅನ್ಸುತ್ತೆ. ಅಂದರೆ ತುಂಬ ಶುದ್ಧ ಸೃಜನಶೀಲ ಲೇಖಕ ನಾನು, ನನ್ನ ಅಭಿವ್ಯಕ್ತಿಯಲ್ಲಿ ಹೋದ್ರೆ ಡಿಸ್ಟರ್ಬ್ ಆಗ್ತೀನಿ ಆ ಥರದ್ದೇನು ನನಗಿಲ್ಲ. ನಾನು ಆಕ್ಟಿವಿಸಮ್ ಒಳಗೂ ಇರ್ತೀನಿ, ಮತ್ತು ಬರೆಯೋಕ್ಕೆ ಸಾಧ್ಯ ಆದ್ರೆ ಅದನ್ನು ಬರೀತೀನಿ. ಅಂದರೆ ಅದನ್ನು ಹೇಳಿದ್ನಲ್ಲ, ಪತ್ರಿಕೋದ್ಯಮದ ಮೂಲಕ ಅದನ್ನು ವರದಿ ಮಾಡೋಕ್ಕೆ ಸಾಧ್ಯ ಆದರೆ, ಅಥವಾ ಅದನ್ನು ವರದಿಗಾರರಿಗೆ ಮುಟ್ಸೋಕ್ಕಾದ್ರೆ, ನ್ಯೂಸ್ ಹೌಸ್ಗಳಿಗೆ ಮುಟ್ಸೋಕ್ಕಾದ್ರೆ, ಅದು ಇನ್ನೊಂದು ಥರದ ಕ್ಯಾಪಿಟಲ್ನ ಚಳವಳಿ ಕೊಡ್ಬೋದು ಅಂತ ನನಗೆ ಅನ್ಸುತ್ತೆ. ಒಬ್ಬ ಲೇಖಕನಾದವನಿಗೆ ನೆನಪುಗಳು ಅಥವಾ ತಾನು ಬೆಳೆದು ಬಂದ ಪರಿಸರ, ಆ ಸ್ಮೃತಿಗಳು ಸೃಜನಶೀಲ ಬದುಕಿಗೆ ತುಂಬ ಸಹಕಾರಿಯಾಗ್ತವೆ. ಆತ್ಮಕಥೆಗಳನ್ನು ಓದಿದರೆ ಮತ್ತು ಈ ಥರದ ಕೆಲವು ಕಥೆಗಳಲ್ಲಿ ಅವರ ಆತ್ಮಕಥನಕ ಇರ್ತವೆ. ಸೊ ಈ ಥರದ ನೆನಪುಗಳು ಅಥವಾ ಸ್ಮೃತಿಗಳು ಒಬ್ಬ ಲೇಖಕನಿಗೆ ಎಷ್ಟು ಪೂರಕವಾಗಿ ಒದಗಿ ಬರಬಲ್ಲವು, ಅವನು ಹೆಂಗೆ ವಾಸ್ತವಕ್ಕೆ ತರೋದು ಹೇಗೆ? ಅಂದರೆ ನಾನು ಮೊದಲನೇ ಸಂಕಲನ ಬಂದಾಗ ಅದ್ರ ಬಗ್ಗೆ ಅಷ್ಟು ಯೋಚನೆ ಮಾಡಿರಲಿಲ್ಲ. ಅಂದರೆ ನಮ್ಮ ನೆನಪುಗಳು, ನಮ್ಮ ಸ್ಮೃತಿ, ನಾವು ಅನುಭವಿಸಿದ ನಮ್ಮ ಜೀವನ ಹೇಗೆ ಅದಕ್ಕೆ ಕಥೆಯಾಗಿ ಮೂಡಿ ಬರ್ಬೋದು ಅನ್ನೋದ್ರ ಬಗ್ಗೆ. ಎಲ್ಲರೂ ಹೇಳ್ತಾರೆ ಬಾಲ್ಯ ತುಂಬ ಕಥೆಗಾರನ ಕಾಡುತ್ತೆ ಅಂತ. ಕಾಡಿದ್ದು ಹೌದು, ಬಟ್ ನಾನು ಕತೆ ಬರೆದಿರಲಿಲ್ಲ. ಬಟ್ ನನ್ನ 2ನೇ ಸಂಕಲನ ಬರೋದ್ರೊಳಗೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೆ. 2ನೇ ಸಂಕಲನದಲ್ಲೂ ಬರಲಿಲ್ಲ ಅದು. ಬಟ್ ನಾನು ಇತ್ತೀಚೆಗೆ ಈ ವರ್ಷದ ಅಕ್ಷರ ಸಂಗಾತದಲ್ಲಿ ಒಂದು ಮಾಯಿಕ ಅನ್ನೋ ಕತೆ ಬಂತು. ಆ ಕತೆ ಬರೆಯೋ ಟೈಮಲ್ಲಿ ನನಗೆ ಅನ್ನಿಸ್ತು, ಇದನ್ನು ಬರೆಯೋ ಟೈಮಲ್ಲಿ ಅನಿಸಿದೇನೆಂದರೆ, ಇದು ನನ್ನ ಸ್ಮೃತಿ ಅಷ್ಟೇ ಅಲ್ಲ, ನನ್ನ ಇಡೀ ಏನು ನನ್ನ ಸಮುದಾಯ ಇದೆಯಲ್ಲ, ಆ ಸಮುದಾಯದ ಸ್ಮೃತಿ ಅಂತ ಅನ್ನಿಸ್ತು. ಆ ಕಥೆಯಲ್ಲಿ ಅನುಭವಿಸೋವಂಥ ಅಜ್ಜಿಯ ಸಂಕಟ ಇರ್ಬೋದು, ಅಲ್ಲಿ ಬರೋವಂಥ ಒಬ್ಬ ತಾತನ ಸಂಕಟ ಇರ್ಬೋದು, ಇಡೀ ಒಂದು ಸಮುದಾಯ ಒಂದು ಆಲದ ಮರದ ಕೆಳಗೋ ಅರಳಿ ಮರದ ಕೆಳಗೋ ಬದುಕ್ತಾ ಇರುವಂಥ ಒಂದು ಬೀದಿಯ ಬದುಕಿರ್ಬೋದು. ಅದು ನಾನು ನೆನಪುಗಳಲ್ಲಿರುವಂಥ ಕತೆ. ಅದಂದರೆ ನಮ್ಮ ಅಜ್ಜಿ, ನನ್ನ ತಾತ, ಅಥವಾ ನಾನು ಅದನ್ನು ಕೇಳಿಸ್ಕೊಂಡು ಅದು ಅನುಭವಿಸಿರೋದು, ಆ ಥರದ ಕತೆ ಆದರೆ ಅದು ಕಥೆಯಾಗಿ ಮೂಡಿ ಬರೋ ಹೊತ್ತಿಗೆ ಅದಕ್ಕೆ ಬೇರೆದೇ ಆಯಾಮ ಸಿಕ್ಕುತ್ತೆ ಆ ಸ್ಮೃತಿಗಳ ಮೂಲಕ. ಬಟ್ ನಾನು ನನ್ನ ಕಥೆನ ಹೇಳೋದ್ರ ಜೊತೆಗೆ ಒಂದು ಸಮುದಾಯದ ಕಥೆನೂ ಹೇಳ್ತಾ ಇರ್ತೀನಿ ಅಂತ ನನಗೆ ಆ ಕತೆ ಬರೆಯುವಾಗ ನೇರವಾಗಿ ಕನೆಕ್ಟ್ ಆಗಿತ್ತು ನನಗೆ. ಯಾಕಂದರೆ ನಿಮ್ಮ ಬುದ್ಧನ ಕಿವಿಯ ಕಥೆಗಳಲ್ಲಿ ನಾನು ಓದಿದಾಗ ಈ ಅಸ್ಪೃಶ್ಯತೆ, ಈ ಶೋಷಣೆ, ಮೇಲು ಕೀಳು, ಜಾತೀಯತೆ ಇದೆಯಲ್ಲ, ಅದನ್ನು ತುಂಬ ಮೆಟಫರಾಗಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೀರಾ. ಸೊ ಅಲ್ಲಿನ ನೀವು ಅಲ್ಲಿ ತಗೊಂಡಿರೋ ನಗರ ಬದುಕಿನಲ್ಲಿ ನೀವು ಒಬ್ಬ ದಲಿತ ಅಥವಾ ಹಿಂದುಳಿದ ವರ್ಗದವರು ಅನುಭವಿಸಬಹುದಾದಂತಹ ಏನು ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆ ಇದೆ. ಸೊ ಇದು ನಿಮ್ಮ ಬಾಲ್ಯದಲ್ಲಿ ಆ ಥರದ್ದು ಏನಾದರೂ ಆಗಿದ್ದಾಗ ಅದನ್ನು ಬೇರೆ ಥರ ಒಂದು ಮೆಟಾಫರಿಕ್ ಆಗಿ ಇದನ್ನು ಹೇಳಲಿಕ್ಕೆ ಟ್ರೈ ಮಾಡಿದ್ದಾರೆ. ಆ ಅರ್ಥದಲ್ಲಿ ನಾನು ಈ ಪ್ರಶ್ನೆಯಲ್ಲಿ. ಸೊ ಈ ಥರದ ಅನುಭವಗಳು ನೀವು ಹಾಗಾದರೆ ನಿಮ್ಮ ಯಾವ ಸ್ಮೃತಿಗೂ ನೀವು ಸ್ಮೃತಿಯನ್ನು ಕೂಡ ನಿಮ್ಮ ಕಥೆಗಳಲ್ಲಾಗಲಿ ನೇರವಾಗಿ ತಗೊಂಬಂದಿಲ್ಲ? ಇದಾವೆ. ಅಂದರೆ ತುಂಬ ಬಾಲ್ಯಕಾಲದ ಸ್ಮೃತಿಗಳಲ್ಲ, ನಮ್ಮ ಬದುಕಿನ ಅನುಭವಗಳು ನನ್ನ ಕಥೆಗಳಲ್ಲಿ ಇದ್ದಾವೆ. ಬಟ್ ಸ್ಮೃತಿ ಅಂತ ಹೇಳಿದಾಗೆಲ್ಲ ನನಗೆ ಅದು ಆ ಪದ ಏನು ಕಟ್ಕೊಡುತ್ತೆ ಅಂತ ತುಂಬ ಹಿಂದೆದು ಅಂತ ಅನಿಸ್ತಾ ಇರುತ್ತೆ. ನನ್ನ ಅನುಭವ ಅಂದರೆ ನನಗೆ ಹೆಚ್ಚು ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ. ನನ್ನ ಬದುಕಿನ ಅನುಭವಗಳೇ ಆ ಕಥೆಗಳಲ್ಲಿದ್ದಾವೆ, ಬಹುತೇಕ ಕಥೆಗಳಲ್ಲಿ. ನೀವು ಪತ್ರಿಕೋದ್ಯಮಿಯಾಗಿ ಕೂಡ ಸುಮಾರು ವರ್ಷ ಕೆಲಸ ಮಾಡ್ತೀವಿ. ಅಲ್ಲಿನ ಅನುಭವಗಳು ಅಥವಾ ಘಟನೆಗಳು ನಿಮ್ಮ ಬರವಣಿಗೆಗೆ ಹೇಗೆ ಒದಗಿ ಬಂದಿದ್ದಾವೆ? ಯಾಕೆಂತ ಹೇಳಿದ್ರೆ ಲಂಕೇಶ್, ಮಾರ್ಕ್ವೆಸ್, ಹೆಮಿಂಗ್ವೇ, ಇವರೆಲ್ಲ ಹೆಮಿಂಗ್ವೇ ಅಂತೂ ಯುದ್ಧ ವರದಿಗಾರ ಆಗಿ ಅವರು ಸನ್ ಆಲ್ಸೋ ರೈಸಸ್ ಅಥವಾ ಫಾರೂಕ್ ದ ಬೆಲ್ಟೋಲ್ಸ್ ಅನ್ನೋ ಕಾದಂಬರಿಗಳಲ್ಲಿ ಅದನ್ನು ತುಂಬ ಇದುವಾಗಿ ಹೇಳ್ತಾ ಹೋಗ್ತಾನೆ. ನಿಮ್ಮ ಆ ಪತ್ರಿಕೋದ್ಯಮದ ಈಗ ಮಾರ್ಕ್ವೆಸ್ಸು ಆ ಫ್ಲವ್ ಅಂಡ್ ಅದರ್ ಡೆಮನ್ಸ್ ಅನ್ನೋ ಒಂದು ಕಾದಂಬರಿಯನ್ನು ಬರೆಯುವ ಆ ಮುನ್ನಡಿನಲ್ಲಿ ಹೇಳ್ಕೊತಾನೆ ಅವನು, ಯಾಕೆ ನಾನು ಅದನ್ನು ಬರೆದೆ, ಅದನ್ನು ಯಾಕೆ ನನಗೆ ಪ್ರೇರಣೆ ಸಿಕ್ತು ಅಂತ. ಅವನು ಕೂಡ ಮಾರ್ಕ್ವೆಸ್ಸು ಪತ್ರಿಕೋದ್ಯಮಿಯಾಗಿ ಒಂದು ಯಾವುದೋ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಆ ಅನುಭವಗಳು, ಪತ್ರಿಕೋದ್ಯಮದ ಅನುಭವಗಳು ನಿಮ್ಮದು ಯಾವುದಾದ್ರೂ ಈ ಥರ ಸೃಜನಶೀಲ ಬರವಣಿಗೆಗೆ ಹೆಲ್ಪ್ ಮಾಡಿದವ? ಯಾವುದೋ ಒಂದು ಘಟನೆ ಆಗ್ಬೋದು ಈ ಥರದ್ದು? ಪತ್ರಿಕೋದ್ಯಮದ ಅನುಭವ ಅಂದರೆ ನಾನು ಪದೇ ಇದನ್ನು ಹೇಳ್ತಿರ್ತೀನಿ. ಪತ್ರಿಕೋದ್ಯಮ ನನಗೆ ಭಾಷೆಯನ್ನು ಕಲಿಸ್ಕೊಡ್ತು. ಅಂದರೆ ನಮ್ಮನ್ನು ಪ್ರಜಾವಾಣಿಯಲ್ಲಿ ಹಾಕೊಂಡು ರುಬ್ಬಿದ್ರು, ಕೆಲವರೆಲ್ಲ ಇದ್ದಾರೆ, ರುಬ್ಬಿದ್ದೆ ಅದು ಅಕ್ಷರ. ಅಂದರೆ ಚಿಕ್ಕದಾದ ವಾಕ್ಯಗಳನ್ನು ಮಾಡೋದು ಹೆಂಗೆ, ಚಿಕ್ಕದಾಗಿ ಅರ್ಥ ಸರಳವಾಗಿ ಬರೆಯೋದು ಹೆಂಗೆ,
ನೇರವಾಗಿ ಹೇಳಬೇಕು, ಅಂದರೆ ಸುತ್ತಿ ಬಳಸಿ ಹೇಳದೆ ನೇರವಾಗಿ ಹೇಳೋದು ಹೆಂಗೆ ಅಂತ ಕಲಿಸಿದ್ರು. ಪತ್ರಿಕೋದ್ಯಮ ನಮ್ಗೆ ಅದು ಕಲಿಸಿದೆ. ಸೊ ಕತೆಗಳಲ್ಲಿ ಬರುವಾಗ ಅದು ಹೆಲ್ಪ್ ಆಗುತ್ತೆ, ಅಂದರೆ ಸರಳವಾಗಿ ಬರೆಯೋಕ್ಕೆ ಬಹುಶಃ ನಮ್ಗೆ ಅದು ಕಾರಣ ಆಗುತ್ತೆ. ಬಟ್ ಪತ್ರಿಕೋದ್ಯಮದ ಅನುಭವಗಳು ಹೇಗೆ ಕಥೆಯಾಗಿ ಮೂಡಿ ಬರೋಕ್ಕೆ ಸಾಧ್ಯ ಆಗಿದೆಯಾ ಅಂತಂದರೆ, ಒಂದೋ ಎರಡೋ ಕಥೆಯಲ್ಲಿ ಅದನ್ನು ನೇರವಾಗಿ ಆ ಅನುಭವ ಹೊರಕಾಗಿದೆ. ಪುಣ್ಯಕೋಟಿ ಎಂಬ ಒಂದು ಕಥೆ ಇದೆ. ಅದು ಹೇಗೆ ಪತ್ರಿಕೋದ್ಯಮದಲ್ಲಿರೋರು ಗೊತ್ತಿರುತ್ತೆ ಸಾಕಷ್ಟು ಸತ್ಯ, ಹೇಳಲಾರದನ್ನ ಎಷ್ಟು ಒಳಗಿಟ್ಕೋಬೇಕು, ಎಷ್ಟನ್ನು ಹೇಳಬೇಕು, ಆ ಥರದನ್ನು ಅವರು ಅನುಭವಿಸಿರ್ತಾರೆ. ಆಫ್ ದ ರೆಕಾರ್ಡ್ ಸ್ಟೋರಿಗಳು ಪತ್ರಕರ್ತರ ಬದುಕಲ್ಲ. ಆಫ್ ದ ರೆಕಾರ್ಡ್ ಸ್ಟೋರಿಗಳನ್ನ ಬಹುಶಃ ಕಥೆಗಳಾಗಿ ಬರೆದ್ಬಿಟ್ರೆ ತುಂಬ ರೋಚಕವಾದ ಕಥಾ ಜಗತ್ತು ಸೃಷ್ಟಿಯಾಗುತ್ತೆ ಅಂತ ನನಗನ್ಸುತ್ತೆ. ಆಫ್ ದ ರೆಕಾರ್ಡ್ನ ಸ್ಟೋರಿಗಳನ್ನ ಪತ್ರಿಕೋದ್ಯಮದಲ್ಲಿರೋ ಬಹುತೇಕ ಆತ್ಮಕಥೆಗಳನ್ನ ಬರೆದಾಗಲೋ ಅಥವಾ ಅನುಭವ ಕಥೆನ ಬರೆದಾಗಲೋ ಕೆಲವು ಸರಿ ಅದನ್ನು ಹೇಳಿರೋದಿರುತ್ತೆ. ಬಟ್ ಬಹುತೇಕರು ಅದನ್ನು ಅಲ್ಲಲ್ಲೇ ಅವ್ರವ್ರ ಸರ್ಕಾರಲ್ಲೇ ಹೇಳ್ಕೊಂಡು ಮರೆತುಬಿಟ್ಟಿರ್ತಾರೆ. ಸೃಜನಶೀಲ ಅಭಿವ್ಯಕ್ತಿ ಆಗುವಾಗ ಬಹುಶಃ ಅದು ಕೂಡ ಹೆಲ್ಪ್ ಆಗುತ್ತೆ. ತುಂಬ ವಿಶಿಷ್ಟವಾದ ಅನುಭವ ಇರುತ್ತೆ ಪತ್ರಕರ್ತ. ಓಕೆ ಓಕೆ, ಥ್ಯಾಂಕ್ ಯು. ಫಾತಿಮಾ ಅವರೀಗ, ಫಾತಿಮಾ ಅವರು ಇತ್ತೀಚೆಗೆ ಬರೀತಾ ಇರ್ತಕ್ಕಂಥ, ನಾವು ಕೇಳ್ತಾ ಇರ್ತಕ್ಕಂಥ ಒಂದು ವಿಶೇಷವಾದ ದನಿ ಅದು. ಅವರ ಕಡಲು ನೋಡಲು ಹೋದವಳು ಪ್ರಬಂಧ ಸಂಕಲನ, ಒಡೆಯಲಾರದ ಒಡಪು ಕಥಾ ಸಂಕಲನ, ಮತ್ತು ಅವಳ ಕಾಲು ಸೋಲದಿರಲಿ ಅನ್ನುವ ಕಾವ್ಯ ಸಂಕಲನದ ಮೂಲಕ ಹೊಸ ರೀತಿಯ ಒಂದು ಅಭಿವ್ಯಕ್ತಿಯನ್ನು, ಹೊಸ ಸಂವೇದನೆಯನ್ನು ಕೊಡ್ತಾ ಇರ್ತಕ್ಕಂಥ. ಮೇಡಮ್, ನಿಮಗೆ ಯಾಕೆ ಬರೀಬೇಕು ಅಂತ ಅನ್ನಿಸ್ತು? ಯಾಕೆಂದರೆ ನೀವು ಸಾಹಿತ್ಯದ ವಾತಾವರಣದಲ್ಲಿ ಬೆಳೆದವರಲ್ಲ, ಸಾಹಿತ್ಯವನ್ನು ನೇರವಾಗಿ ಓದಿದವರಲ್ಲ. ಯಾಕೆ ನಿಮಗೆ ಬರೀಬೇಕು ಅಂತ ಅನ್ನಿಸ್ತು? ಎಲ್ರಿಗೂ ನಮಸ್ಕಾರ. ತುಂಬ ಗಹನವಾದ ವಿಚಾರಗಳನ್ನು ಮಾತಾಡಿಸೋದಕ್ಕೆ ನನ್ನನ್ನು ಇಲ್ಲಿ ಕೂತ್ಕೊಂಡಿಸಿದ್ದಾರೆ. ಬರೆಯುವುದಕ್ಕೆ ಪ್ರೇರಣೆಗಳೇನು ಅಂತ ಕೇಳಿದರೆ, ನಮ್ಮ ಮನೆಯಲ್ಲಿ ಓದಿನ ವಾತಾವರಣ ಇತ್ತು. ಅದೊಂದು ವಿಚಾರದಲ್ಲಿ ನಾನು ತುಂಬ ಪ್ರಿವಿಲೇಜ್ಡ್ ಅಂತ ಅಂದ್ಕೋತೀನಿ. ಮನೆಗೆ ತುಂಬ ಪತ್ರಿಕೆಗಳು ಬರ್ತಾಯಿದ್ವು. ನನ್ನ ಅಜ್ಜ ಒಂದು ಪ್ರೈಮರಿ ಸ್ಕೂಲಲ್ಲಿ HM ಆಗಿದ್ದು, ರಿಟೈರ್ ಆಗಿದ್ದವರು. ಸೊ ನಮ್ಮ ಮನೆಗೆ ದಿನ ಬೆಳಗಾದರೆ ಪತ್ರ ಬರೆಸೋರು, ಪತ್ರ ಓದಿಸೋರು, ಅಥವಾ ಜಮೀನಿನ ವ್ಯಾಜ್ಯ ಏನಿದೆ ಅದನ್ನು ತೀರಿಸ್ಕೊಳ್ಳೋದಕ್ಕೆ, ಕೌಟುಂಬಿಕ ಕಲಹಗಳನ್ನು ತೀರಿಸ್ಕೊಳ್ಳೋದಕ್ಕೆ ಮನೆಗೆ ಬರ್ತಾಯಿದ್ರು. ಸೊ ನನಗೇನು ಅನ್ನಿಸ್ತಿತ್ತು ಅಂದರೆ, ಇದೆಲ್ಲ ಆಗಿರೋದು ಓದಿನಿಂದ. ನಾನು ಓದಬೇಕು, ನಾನು ನನ್ನ ಅಜ್ಜನ ಥರ ದೊಡ್ಡ ಮನುಷ್ಯ ಆಗಬೇಕು ಅಂತ. ಹಾಗೆ ಓದೋದಕ್ಕೆ ಶುರು ಮಾಡಿದೆ. ನಿಧಾನವಾಗಿ ಅದು ಬರವಣಿಗೆ ಕಡೆ ತಿರುಗಿಕೊಂಡಿತು. ನಾನು ಮೊದಲನೇದಾಗಿ ಬರೆದಿದ್ದು ಒಂದು ಕವಿತೆ. ಒಂದು ವಾರದ ಮುಂಚೆ, ಆ ಕವಿತೆ ಬರೆಯೋದಕ್ಕಿಂತ ಒಂದು ವಾರದ ಮುಂಚೆ, ಬೋನ್ಸಾಯಿ ಗಿಡದ ಬಗ್ಗೆ ಒಂದು ಸಣ್ಣ ಆರ್ಟಿಕಲ್ ಉದಯವಾಣಿ ಪೇಪರಲ್ಲಿ ಬಂದಿತ್ತು. ನಮ್ಮನೆಗಾಗ ಉದಯವಾಣಿ ಪೇಪರ್ ಬರ್ತಾಯಿತ್ತು. ಅದೇ ಹೊತ್ತಿಗೆ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ನಾಟಕ ಸ್ಪರ್ಧೆಗೆ, ಇಂಟರ್ ಸ್ಕೂಲ್ ನಾಟಕ ಸ್ಪರ್ಧೆಗೆ ಕೆಲವು ವಿದ್ಯಾರ್ಥಿಗಳನ್ನು ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡಿದರು. ಅದಕ್ಕೆ ನಾವು ಮಂಗಳೂರಲ್ಲಿ ಹೋಗಿ ಸ್ಟೇ ಮಾಡಬೇಕಿತ್ತು. ನಮ್ಮ ಮನೆ ಮಂಗಳೂರಿಂದ ಆಲ್ಮೋಸ್ಟ್ 40 ಕಿಲೋಮೀಟರ್ ದೂರ ಇದೆ. ಅಲ್ಲಿ ಸ್ಟೇ ಮಾಡಬೇಕು ಅಂತಾದಾಗ ನಾನು ಅಜ್ಜಿ ಮನೆಯಲ್ಲಿದ್ದು ಓದ್ತಾ ಇದ್ದಿದ್ದು. ನನ್ನ ಜವಾಬ್ದಾರಿ ನನ್ನ ಮಾವನ ಮೇಲಿತ್ತು. ಅವರು ಹೇಳಿದರು, ನೀನು ಹೋಗು, ಆದರೆ ಸಂಜೆ ಹೊತ್ತಿಗೆ ನಾನು ನಿನ್ನನ್ನು ವಾಪಸ್ ಕರ್ಕೊಂಡು ಬರ್ತೀನಿ, ಮರುದಿವಸ ಬೆಳಗ್ಗೆ ಮತ್ತೆ ಕರ್ಕೊಂಡು ಹೋಗ್ತೀನಿ, ರಾತ್ರಿ ಅಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ ಅಂತ. ಅದು ನನಗೆ ನನ್ನ ಫ್ರೆಂಡ್ಸ್ ಜೊತೆ ಇರೋದಕ್ಕೆ ಬಿಡೋದಿಲ್ಲ, ಏನೋ ಒಂಥರ ಅನ್ನಿಸೋದಕ್ಕೆ ಶುರುವಾಯಿತು. ಆಗ ನಾನು ನೆಕ್ಸ್ಟ್ ಡೇ ಹೋಗಿ ಟೀಚರ್ ಹತ್ರ ಹೇಳಿದೆ, ನಾನು ಕಾಂಪಿಟಿಷನ್ಗೆ ಬರೋದೇ ಇಲ್ಲ ಅಂತ. ಆಮೇಲೆ ಅವತ್ತು ಬರೆದಿದ್ದೆ ಒಂದು ಕವಿತೆ, ಅದು ಫಸ್ಟ್ ಕವಿತೆ, ನಾನೊಂದು ಬೋನ್ಸಾಯಿ ಗಿಡ ಅಂತ. ಸೊ ಇದು ನನ್ನ ಬರವಣಿಗೆಗೆ ಪ್ರೇರಣೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಬರವಣಿಗೆ ಅನ್ನೋದು ನಮ್ಮನ್ನು ನಾವು ನೋಡ್ಕೊಳ್ಳುವ ಕನ್ನಡಿ ಅಂತ ಕೆಲವರು ಹೇಳ್ತಾರೆ. ಅಥವಾ ಇನ್ನು ಕೆಲವರು ಬರವಣಿಗೆ ಅನ್ನೋದು ಸಮಾಜಕ್ಕೆ ಅಥವಾ ನಮ್ಮ ಸುತ್ತಮುತ್ತಲಿನವರಿಗೆ ಕೊಡುವ ಒಂದು ಸಂದೇಶ ಅಂತ ಹೇಳ್ತಾರೆ. ಸಿಂಗರ್ ಅಂತಕ್ಕಂಥ ಒಬ್ಬ ರೈತರು ನೇರವಾಗಿ ಹೇಳ್ತಾರೆ, ನನಗೆ ನಾನು ಬರ್ಕೊತೀನಿ, ಬೇರೆಯವ್ರಿಗೆ ಬರೆಯೋ ಪ್ರಶ್ನೆ ಇಲ್ಲ ಅಂತ ಸಿಂಗರ್ ಒಂದು ಕಡೆ ಹೇಳ್ಕೊತಾರೆ. ನೀವು ಈ ಯಾವ ಕ್ಯಾಟಗರಿಗೆ ಸೇರಿದ್ರು? ನಿಮಗೆ ಬರವಣಿಗೆ ಅನ್ನೋದು ಹೇಗೆ ಅಂತ ಅನಿಸುತ್ತೆ? ನಾನು ಒಂದು ಉದ್ದೇಶ ಇಟ್ಕೊಂಡು ಕಥೆ ಅಥವಾ ಕವಿತೆ ಅಥವಾ ಪ್ರಬಂಧ ಯಾವುದೇ ಆಗಿರಲಿ, ಇದು ಹೀಗೆ ಹೋಗಬೇಕು, ಇಂಥದ್ದೇ ಉದ್ದೇಶವನ್ನು ಸಾಧಿಸಬೇಕು ಅಂತ ಬರೆಯೋದಲ್ಲ. ನನಗೆ ಕವಿತೆ ಬರಿಬೇಕು ಅನ್ನಿಸ್ದಾಗ ಕವಿತೆ ಬರಿತೀನಿ, ಪ್ರಬಂಧ ಬರಿಬೇಕು ಅನ್ನಿಸ್ದಾಗ ಪ್ರಬಂಧ ಬರಿತೀನಿ, ಅದೇ ರೀತಿ ಕಥೆಯನ್ನು ಕೂಡ ಬರೆಯೋದು. ನನಗೇನು ಅನ್ನಿಸ್ತದೋ ಅದನ್ನು ಬರಿತೀನಿ. ನಾನು ಆಗಲೇ ಹೇಳಿದಾಗೆ ನನಗೆ ಕೆಲವು ಪ್ರಿವಿಲೇಜಸ್ ಸಿಕ್ಕಿದೆ, ಅದು ಬೇರೆಯವರಿಗೆ ಸಿಕ್ಕಿಲ್ಲ. ಅದನ್ನು ನೋಡುವಾಗ ಒಂದು ಅಸಹಾಯಕತೆ ಕಾಡುತ್ತೆ.
ನಮ್ಗೆ ನಮ್ಮ ಮಿತಿಯಲ್ಲಿ ಏನೇನು ಮಾಡಬಹುದು ಅದನ್ನು ಮಾಡಿಯೂ ಕೂಡ ಇನ್ನೇನೋ ಉಳಿದಿದೆ ಅನ್ನುವಾಗ ಒಳಗಿಂದ ಒಂದು ಸಂಕಟ ಒದ್ದು ಬರುತ್ತಲ್ವ, ಅವಾಗ ನಾನು ಬರಿತೇನೆ. ಹಾಗಂತ ನನಗೋಸ್ಕರ ಮಾತ್ರ ಬರೆಯೋದು, ಇದನ್ನು ಯಾರೂ ಓದಬೇಕಾಗಿಲ್ಲ, ಯಾರೂ ಓದದೇ ಇದ್ರೂ ನಡೆಯುತ್ತೆ, ಆ ಥರ ಇಲ್ಲ. ಓದಿದರೆ ನಾನು ಬರೆದಿರೋದನ್ನು ಯಾರಾದರೂ ಓದಿದರೆ ಖಂಡಿತವಾಗಿಯೂ ಖುಷಿಯಾಗುತ್ತೆ. ಈಗ ಒಂದು ಕತೆ ಅಥವಾ ಒಂದು ಕಥಾ ಸಂಕಲನ ಅಥವಾ ಒಂದು ಕವಿತಾ ಸಂಕಲನ ಅದನ್ನು ಪ್ರಕಟಗೊಂಡ ಮೇಲೆ ನನಗಂತೂ ಅದನ್ನು ಮತ್ತೆ ಓದುವ ಧೈರ್ಯ ಅಂತೂ ಬರೋದೇ ಇಲ್ಲ. ಅದು ಕೇವಲ ಅಕ್ಷರಗಳು ತಪ್ಪಾಗಿದ್ದಾವೆ ಅಂತಲ್ಲ. ಹಾಗೆ ನಿಮಗೆ ಈಗ ನೀವು ಒಂದು ಪ್ರಬಂಧ, ಕವಿತೆ ಮತ್ತು ಕಥಾ ಸಂಕಲನವನ್ನು ಪ್ರಕಟಿಸಿದ್ದೀರಾ. ಈಗ ಮತ್ತೆ ಅವುಗಳ ಮೇಲೆ ಕಣ್ಣಾಡಿಸಿದಾಗ ನಾನು ಹಿಂಗೆ ಬರೀಬಾರ್ದಾಗಿತ್ತು ಅಥವಾ ಯಾಕಪ್ಪ ಹಿಂಗೆ ಬರೋದೆ ಅಂತ ಆ ಥರದ ಮುಜುಗರಗಳು ಅಲ್ಲಿಂದರು ಅನಿಸಿರೋದುಂಟ? ಇಲ್ಲ, ಯಾಕಪ್ಪ ಈ ಥರ ಬರೆದ್ರೆ ಹೀಗೆ ಬರಿಬಾರ್ದಿತ್ತು ಅಂತ ಯಾವತ್ತೂ ಅನ್ನಿಸಲಿಲ್ಲ. ಅದು ನೀವು ಹೇಳಿದಾಗೆ ಅದನ್ನು ಮತ್ತೆ ಓದೋದೇ ಒಂದು ದೊಡ್ಡ ಮುಜುಗರದ ಸಂಗತಿ. ಆದರೆ ಈ ಥರನೂ ಕೆಲವೊಂದನ್ನು ಓದಿದಾಗ ಈ ಥರನೂ ನಾನು ಬರೀತಾ ಇದ್ನ, ಇಷ್ಟು ಬಾಲಿಶವಾಗಿ ಬರೀತಾ ಇದ್ನ ಅಂತ ಅನ್ನಿಸಿದ್ದಿದೆ. ಆದರೆ ಬರಿಬಾರ್ದಿತ್ತು ಅಂತ ಯಾವತ್ತೂ ಅನ್ನಿಸಲಿಲ್ಲ. ಈ ಜಾತಿ, ಧರ್ಮ ಅಥವಾ ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಲೇಖಕರೊಬ್ಬರ ಸಂವೇದನೆಯನ್ನು ಗುರುತಿಸೋದಿದೆಯಲ್ಲ, ಅಥವಾ ಅಲ್ಲಿಗೆ ಬ್ರ್ಯಾಂಡ್ ಮಾಡೋದ್ರ ಬಗ್ಗೆ ಏನು ಅನ್ಸುತ್ತೆ? ಈಗ ಮುಸ್ಲಿಂ ಲೇಖಕ ಬರೆದ್ರೆ ಮುಸ್ಲಿಂ ಸಂವೇದನೆ ಅನ್ನೋದು, ದಲಿತ ಲೇಖಕರು ಬರೋದು ದಲಿತ ಸಂವೇದನೆ ಅನ್ನೋದು, ಅದು ಹೆಂಗೋ ಸದ್ಯ ಗೌಡ ಲೇಖಕರು ಬರೋದು ಗೌಡರ ಸಂವೇದನೆ, ಲಿಂಗಾಯತರ ಸಂವೇದನೆ ಅಂತ ಇಲ್ಲ. ಸೊ ಹೀಗೆ ಒಂದು ಸಂವೇದನೆಯನ್ನು ಬರವಣಿಗೆ ಒಬ್ಬ ಲೇಖಕನನ್ನು ಅಲ್ಲಿಗೆ ಬ್ರ್ಯಾಂಡ್ ಮಾಡೋದು ಅದ್ರ ಬಗ್ಗೆ ಏನು ಅನ್ಸುತ್ತೆ? ನನ್ನ ಹತ್ರ ಸುಮಾರು ಮಂದಿ ಕೇಳಿರೋ ಪ್ರಶ್ನೆ, ಮುಸ್ಲಿಂ ಸಂವೇದನೆಯ ಲೇಖಕರ ನೀವು ಅಂತ. ನನಗೆ ಈ ಮುಸ್ಲಿಂ ಸಂವೇದನೆ ಅಂದ್ರೇನು ಅನ್ನೋದ್ರ ಬಗ್ಗೆನೇ ಗೊಂದಲಗಳಿವೆ. ಮುಸ್ಲಿಮರ ಬಗ್ಗೆ ಮುಸ್ಲಿಮರು ಬರೆಯೋದಾ, ಅಥವಾ ಮುಸ್ಲಿಮರ ಬಗ್ಗೆ ಮುಸ್ಲಿಮೇತರರು ಬರೆಯೋದಾ, ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಬರೆಯೋದಾ, ಅವರ ಅಹವಾಲುಗಳೇನಿದೆ ಅದರ ಬಗ್ಗೆ ಬರೆಯೋದಾ? ನನಗೆ ಇದ್ರ ಬಗ್ಗೆನೇ ಗೊಂದಲಗಳಿವೆ. ನನಗೆ ನನ್ನ ಬೇರು ಮತ್ತು ಅಸ್ಮಿತೆ ಎರಡರ ಬಗ್ಗೆ ನಂಬಿಕೆ ಮತ್ತು ಗೌರವ, ಪ್ರೀತಿ ಮೂರೂ ಇದೆ. ಆದರೂ ಕೂಡ ನಾನು ಒಬ್ಬ ಕನ್ನಡದ ಲೇಖಕಿ ಅಂತ ಗುರುತಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹೊರತು ಮುಸ್ಲಿಂ ಲೇಖಕಿ ಅಂತ ಆಗಲಿ, ಅಥವಾ ಬ್ಯಾರಿ ಸಮುದಾಯದ, ನನ್ನ ಸಮುದಾಯ ಬ್ಯಾರಿ ಸಮುದಾಯ, ಸೊ ಬ್ಯಾರಿ ಸಮುದಾಯದ ಲೇಖಕಿ ಅಂತಾಗಲಿ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ನೀವು ಹೇಳಿದ ಬ್ರ್ಯಾಂಡ್ ಇದೆಯಲ್ವ, ಅದು ನನ್ನ ಹೆಸರಿನ ಜೊತೆ ಬರುತ್ತೆ, ಫಾತಿಮಾ ಮುಸ್ಲಿಂ, ಇನ್ನೊಂದು ಕೊಟೇಶನಲ್ಲಿ ಲೇಖಕಿ ಅಂತ ಎರಡೂ ಬರುತ್ತೆ. ಇತ್ತೀಚೆಗೆ ಒಂದು ಕತೆ ಬರೆದಿದೆ, ರಾಬಿಯಾಳ ಕೃಷ್ಣ ಅಂತ. ಅದಕ್ಕೆ ನನಗೆ 4 ಥರದ ಪ್ರತಿಕ್ರಿಯೆಗಳು ಬಂತು. ಮೊದಲನೇದಾಗಿ, ಫಾತಿಮಾಗೆ ಕೃಷ್ಣ ಯಾಕೆ ಬೇಕು, ನಮ್ಮ ಕೃಷ್ಣನ ಬಗ್ಗೆ ನೀನು ಯಾಕೆ ಬರೀತೀಯ ಅನ್ನೋದು. ಎರಡನೇದು, ಫಾತಿಮಾ ಕೃಷ್ಣನ ಬಗ್ಗೆ ಯಾಕೆ ಬರೀಬೇಕು, ನಮ್ಮ ಧರ್ಮದಲ್ಲಿ ನಮ್ಮ ಸಮುದಾಯದಲ್ವೇ ಯಾರೂ ಹೀರೋಗಳಿಲ್ವಾ ಅಂತ. ಮೂರನೇದು, ಮುಸ್ಲಿಮಳಾಗಿದ್ದುಕೊಂಡು ಹಿಂದೂ ಪುರಾಣಗಳ ಬಗ್ಗೆ, ಮೈಥಾಲಜಿ ಬಗ್ಗೆ ಇಷ್ಟು ಚೆನ್ನಾಗಿ ಹೇಗೆ ಬರೆದಿದ್ಯಾ ಅನ್ನೋದು. ನಾಲ್ಕನೇದು, ತುಂಬ ಮೆಚ್ಯೂರ್ಡ್ ಆದಂಥದ್ದು, ಕತೆ ಚೆನ್ನಾಗಿದೆ, ಇದನ್ನು ಬೇರೆ ರೀತಿಯೂ ಬರಿಬೋದಿತ್ತು, ಆ ಥರದ ಪ್ರತಿಕ್ರಿಯೆ ಬಂತು. ಸೊ ಇದು 4 ಪ್ರತಿಕ್ರಿಯೆಗಳು ಒಂದು ಕತೆಗೆ ಬಂದಿದೆ ನನಗೆ. ಹಾಗಾಗಿ ಬ್ರ್ಯಾಂಡ್ ಮಾಡೋದು, ಅಥವಾ ಇವಾಗ ಇನ್ನೊಂದು ಬ್ರ್ಯಾಂಡ್ ಇದೆ, ಅಕಾಡೆಮಿಕ್ ಮತ್ತು ನಾನ್ ಅಕಾಡೆಮಿಕ್ ಅಂತ. ನಾವೆಲ್ಲ ನಾನ್ ಅಕಾಡೆಮಿಕ್ಗೆ ಸೇರ್ತೀವಿ, ಯಾವುದೇ ಪತ್ರಿಕೋದ್ಯಮದ ಅಥವಾ ಕನ್ನಡ ಸಾಹಿತ್ಯವನ್ನು ಓದಿರೋ ಹಿನ್ನೆಲೆ ಇರುವವರೆಲ್ಲ. ಸೊ ಅದು ಒಂದು ಕ್ಯಾಟಗರಿ ಬಂದಿದೆ ಇವಾಗ ಹೊಸದಾಗಿ. ಈಗ ನೀವು ಇತ್ತೀಚೆಗೆ ಬರೆಯೋಕ್ಕೆ ಶುರು ಮಾಡಿ ಕತೆ, ಕವಿತೆ ಮತ್ತು ಪ್ರಬಂಧದ ಏನು ಆ ಪ್ರಕಾರನ ನೋಡಿದ್ದೀರ? ನಿಮಗೇನಾದರೂ, ಯಾಕೆಂದರೆ ಈಗ ಕಾದಂಬರಿಗಳ ಟ್ರೆಂಡ್ ಉಟ್ಕೊಂಡ್ಬಿಟ್ಟಿದೆ ಕನ್ನಡ ಸಾಹಿತ್ಯದಲ್ಲಿ. ಯಾರನ್ನು ಕೇಳಿದರೂ ಕಾದಂಬರಿ ಬರಿತಾ ಇದ್ದೀನಿ ಅಂತ ಹೇಳ್ತಾರೆ ಇವಾಗ. ಅದೊಂದು ಟ್ರೆಂಡ್ ಉಟ್ಕೊಂಡ್ಬಿಟ್ಟಿದೆ. ನಿಮಗೆ ಏನಾದರೂ ಕಾದಂಬರಿ ಬರೆಯೋ ಆಲೋಚನೆ ಏನಾದರೂ ಇದೆಯಾ ಆ ಥರದ್ದು? ಕಾದಂಬರಿ ಬರಿಬೇಕು ಅಂತ ಇದೆ, ಆದರೆ ಅಷ್ಟು ಬರೆಯುವಷ್ಟು ತಾಳ್ಮೆನೇ ಇಲ್ಲ. ಒಂದು ಕಥೆನೇ 2000 ಪದಗಳದ್ದು ಕತೆ ಬರೆಯೋದಕ್ಕೆ ಹೇಳಿದರೆ 1500 ವರ್ಡ್ಸ್ ಆಗುವಾಗ ಇಷ್ಟು ಸಾಕೇನು ಅಂತ ಅನಿಸೋದಕ್ಕೆ ಶುರು ಆಗುತ್ತೆ. ಸದ್ಯಕ್ಕಂತೂ ಕಾದಂಬರಿ ಯೋಚನೆ ಇಲ್ಲ. ಆಮೇಲೆ ನೀವು ಈಗ ಯಾವುದಾದ್ರು ಪ್ರಶಸ್ತಿಗಾಗ್ಬೋದು ಅಥವಾ ಮತ್ತು ಯಾವುದಾದ್ರು 1500 ಪುಟ ವರ್ಡ್ಸ್ಗಳಲ್ಲಿ 2000 ಪದಗಳ ಮಿತಿಯಲ್ಲಿ ಒಂದು ಕಥೆಯನ್ನು ಬರ್ಕೊಡಿ ಅಂತಂದರೆ ಅಷ್ಟಕ್ಕೆ ಕಥೆಯನ್ನು ಒಗ್ಸೋಕೆ ಯಾವತ್ತಾದ್ರೂ ಕಷ್ಟ ಅಂತ ಅನಿಸಿದೆಯಾ? ಇಲ್ಲ, ನನ್ನ ಕಥೆಗಳು ಜಾಸ್ತಿ ಇರೋದಂದರೆ 1700 ಪದಗಳದ್ದು. ನಾನು ಬರೆಯೋದೇ ಸಣ್ಣ ಕತೆ, ಹಾಗಾಗಿ ಒಗ್ಗಿಸಿಕೊಳ್ಳುವ ಕಷ್ಟಕ್ಕೆ ನಾನು ಒಳಗಾಗಲಿಲ್ಲ. ಅಕಸ್ಮಾತ್ ಒಂದು 3000 ಇರೋದು ಬರ್ಕೊಡ್ತೀನಿ. ಕಷ್ಟ, ಅದು ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ, ಸಾಧ್ಯ ಇಲ್ಲ ಸದ್ಯಕ್ಕಂತೂ. ಈಗ ಪದ್ಮನಾಭ ಭಟ್ರು KP ರೆಡ್ಡಿಯ ಮುಖಾಂತರ
ಒಂದು ವಿಶೇಷವಾದಂತಹ ಒಂದು ಅನುಭವವನ್ನು ನನಗೆ ಅವ್ರು ಕೇಪಿನ ಡಬ್ಬಿ ಓದಬೇಕಿದ್ರೆ ಎಷ್ಟು ಡೇರಾಗಿ ಬರೀತಾರೆ ಪದ್ಮನಾಭ್ ಅಂತ ನನಗೆ ಅನ್ನಿಸ್ತು. ಅವರು ತಮ್ಮ ಕಡೆ ಈಗ ನೆನಪುಗಳ ಅಂತ ಹೇಳಿದ್ವಲ್ಲ, ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಎಷ್ಟು ಚೆನ್ನಾಗಿ ವಾಸ್ತವಕ್ಕೆ ತಂದು ಪ್ರಸ್ತುತಪಡಿಸ್ತಾರೆ ಅಂತ ಹೇಳಿದ್ರೆ, ನಾನು ಆ ಕೇಪಿನ ಡಬ್ಬಿ ನನಗೆ ನಾನು ಇತ್ತೀಚೆಗೆ ಓದಿದಂತಹ ಒಂದು, ನಾನು ಯಾವಾಗಲೂ ಮತ್ತೆ ಹೋಗುವ ಕೆಲವು ಕಥೆಗಳು ಅದರಲ್ಲಿದ್ದಾವೆ, ಅಷ್ಟು ಒಳ್ಳೆ ಕಥೆಗಳಿದ್ದಾವೆ ಅದರಲ್ಲಿ. ಪದ್ಮನಾಭ ಅವರ ಈ ಭಾಳಷ್ಟು ಜನ ಇರ್ತಾರೆ, ಆದವರಿಗೆ ಅಥವಾ ಆಗಬೇಕಾಗಿರೋರಿಗೆ ಪರಂಪರೆಯ ಅರಿವಿರಬೇಕು, ಸಿಕ್ಕಾಪಟ್ಟೆ ಓದುವ ಹವ್ಯಾಸ ಇರಬೇಕು ಅಂತ ನಿಮ್ಗೇನನ್ಸುತ್ತೆ? ಖಂಡಿತ ಒಪ್ಕೋತೀನಿ ನಾನು. ಅಂದರೆ ನಮಗೆ ಪರಂಪರೆಯ ಅರಿವು ಇರಬೇಕು, ತುಂಬ ಓದಬೇಕು. ಬರೀ ನಮ್ಮ ಸಾಹಿತ್ಯ ಪರಂಪರೆ ಅಷ್ಟೇ ಅಲ್ಲ, ನಮಗೆ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಇರಬೇಕು. ನಮ್ಮ ಸಂಸ್ಕೃತಿದಷ್ಟೇ ಅಲ್ಲ, ಜಗತ್ತಿನ ಎಷ್ಟು ಹೆಚ್ಚು ಸಂಸ್ಕೃತಿಯ ಪರಂಪರೆಯ ಅರಿವಿದೆಯೋ ಅಷ್ಟು ಒಳ್ಳೆಯದು ಅಂತ ಹೇಳ್ತೀನಿ ನಾನು. ಅಷ್ಟು ಭಾಷೆಯ, ಅಷ್ಟು ಬಗೆಯ ನಿಮಗೆ ಅರಿವಿದ್ದಷ್ಟು ಒಳ್ಳೆಯದು, ಬರವಣಿಗೆಗೆ ಪೂರಕವಾಗಿ ಇರುತ್ತೆ ಅಂತ. ಆದರೆ ಅದನ್ನು ಅಂದರೆ ನಾನು ಕಂಪಲ್ಸನ್ ಮಾಡುವ ಬಗ್ಗೆ ನನಗೆ ಒಪ್ಪಿಗೆ ಇಲ್ಲ. ಅಂದರೆ ನೀವು ಕನ್ನಡ ಕತೆ ಬರೀಬೇಕು ಅಂದರೆ ಇಷ್ಟು ಓದಿರಲೇಬೇಕು, ನೀವು ಇಷ್ಟು ಓದಿಲ್ಲ ಅಂದರೆ ಕನ್ನಡ ಕತೆ ಬರೆಯೋಕ್ಕೆ, ಕನ್ನಡ ಲಿಟ್ರೇಚರ್ ಬರೆಯೋಕ್ಕೆ ಅನರ್ಹರು ಅಂತ ಹೇಳುವ ಬಗ್ಗೆ ನನಗೆ ಖಂಡಿತ ಒಪ್ಪಿಗೆ ಇಲ್ಲ. ಅದು ಅಂದರೆ ಬರವಣಿಗೆ ಎಂಟ್ರಿ ಆಗುವುದಾದರೆ ನೀವು ಎಕ್ಸಾಮ್ ಪಾಸ್ ಮಾಡ್ಕೊಂಡು ಬರಬೇಕು ಅಂತೇಳಿ. ಆದರೆ ಒಬ್ಬ ಬರಹಗಾರನಾಗಿ ನನಗೆ ಯಾವತ್ತೂ ನನಗೆ ಅನಿಸೋದು, ನಾನು ಇವತ್ತೇ ಎಲ್ಲನೂ ಬಿಟ್ಟುಕೊಂಡು ಓದೋಕ್ಕೆ ಶುರು ಮಾಡಿದ್ರು, ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರು, ನಾಟಕ ನೋಡೋಕ್ಕೆ ಶುರು ಮಾಡಿದ್ರು, ಈ ಜಗತ್ತಲ್ಲಿ ಎಷ್ಟೆಲ್ಲ ಅಂದರೆ ನಾನು ಕಣ್ಣು ಬಾಯಿ ತೆಕ್ಕೊಂಡು ನೋಡುವಂಥ ಜೀವಮಾನಿಡಿ ನೋಡುವಷ್ಟು ಇದೆಯಲ್ಲ, ಅದು ನಾನು ಎಷ್ಟು ಕಡಿಮೆ ಓದ್ಕೊಂಡಿದ್ದೀನಲ್ಲ, ಎಷ್ಟು ಕಡಿಮೆ ನೋಡಿದ್ದೀನಲ್ಲ ಅಂತ ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಅದೊಂದು ಫೀಲ್ ಆಗ್ತಾ ಇರುತ್ತೆ ನನಗೆ. ಓಕೆ, ಇದು ಸೋಷಿಯಲ್ ಮೀಡಿಯಾಗಳ ಅಬ್ಬರದ ಕಾಲ ಇದು. ಇನ್ಸ್ಟಾಗ್ರಾಮ್ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ಅಲ್ಲಿ ಕ್ಷಣಾರ್ಧದಲ್ಲಿ ಒಬ್ಬ ಲೇಖಕರು ಒಂದು ಕವಿತೆನ ಒಂದು ಏನೋ ಬರೋದು, ಕ್ಷಣಾರ್ಧದಲ್ಲಿ ಅವರು ಅಲ್ಲಿ ಅದು ಒಂದು ಕ್ಷಣದಲ್ಲಿ ಪಬ್ಲಿಷ್ ಆಗಿಬಿಡುತ್ತೆ. ಮರುಕ್ಷಣವೇ ಅದಕ್ಕೆ ಲೈಕ್ಸು, ಕಾಮೆಂಟ್ಸ್ಗಳು, ಶೇರ್ಗಳು ಬಂದು ಮರುಕ್ಷಣವೇ ಒಂದು 5 ನಿಮಿಷದಷ್ಟೊತ್ತಿಗೆ ಅವ್ರಿಗೆ ಒಂದು 1000-2000 ಬರ್ತದೆ ಕೆಲವರಿಗೆ. ನೀವು ನೋಡಬೇಕು, ಒಂದು 10 ನಿಮಿಷಕ್ಕೆ ಒಂದು 700-800 ಈ ಥರದ್ದೆಲ್ಲ ಬರೋದಿದೆ. ಸೊ ಆ ಪ್ರಸಿದ್ಧಿಯನ್ನು ಪಡೆದು ಬಿಡ್ತಾರೆ ಅವರು. ಇಂತಹ ತಕ್ಷಣದ ಪ್ರಸಿದ್ಧಿ ಹಾಗೂ ಅದರ ಸವಾಲು ಮತ್ತು ಸಾಧ್ಯತೆಗಳ ಬಗ್ಗೆ ನಿಮಗೆ ಅನಿಸುತ್ತೆ? ನಾನು ಒಂದು ವಿಷಯವನ್ನು ಹೇಳಬೇಕು ಅಂದರೆ, ನಾನು ನನ್ನ ಬರವಣಿಗೆಯನ್ನು ನಾನು ಯಾವತ್ತೂ ತುಂಬ ಕ್ರಿಟಿಕಲ್ಲಾಗಿ ನೋಡ್ಕೊಳ್ಬೇಕು, ನನ್ನ ಬರವಣಿಗೆಯನ್ನು ನಾನೇ ಕ್ರಿಟಿಕಲ್ಲಾಗಿ ನೋಡ್ಕೋಬೇಕು ಅಂತ ನಂಬಿದವನು. ಹಾಗೆ ನನ್ನ ಜೊತೆ ಬರೆಯೋರನ್ನು ನಾನು ಕ್ರಿಟಿಕಲ್ಲಾಗೇ ನೋಡಬೇಕು ಅಂತ. ಯಾಕಂದರೆ ನನ್ನ ಬರವಣಿಗೆ ಎಕ್ಸ್ಟೆನ್ಷನ್ ಅದು. ನನ್ನ ಜೊತೆ ಬರೀತಿರೋರು ಯಾರೋ ಒಬ್ಬ ಫಾತಿಮಾ ಆಗಲಿ, ದಯಾನಂದ ಆಗಲಿ, ನನ್ನ ಬರವಣಿಗೆ ಎಕ್ಸ್ಟೆನ್ಷನ್ ಅಂದರೆ ವಿಸ್ತರಣೆ ಮಾಡ್ತಿದ್ದಾರೆ ಅಂತಲೇ ನಾನು ನಂಬ್ಕೊಂಡಿದ್ದೀನಿ, ನನ್ನ ಜೊತೆ ಬರೀತಿರೋರೆಲ್ಲರೂ. ಹಾಗಾಗಿ ಅವರೆಲ್ಲರನ್ನೂ, ನಮ್ಮ ತಲೆಮಾರಿನ ಎಲ್ಲರನ್ನೂ ಕ್ರಿಟಿಕಲ್ಲಾಗಿ ನೋಡಬೇಕು ಅಂತಲೇ ನಾನು ನಂಬ್ಕೊಂಡಿರೋನು. ಹಾಗಾಗಿ ನಾನು ಈ ಬಗ್ಗೆ ಒಂಚೂರು ಕ್ರಿಟಿಕಲ್ ಆಗಿರ್ತೀನಿ. ಅಂದರೆ ನಾನು ಸೋಷಿಯಲ್ ಮೀಡಿಯಾ ಪ್ರಸಿದ್ಧಿಯ ಬಗ್ಗೆ ಮಾತಾಡುವುದು ತುಂಬ ಮೇಲ್ಪದರದ ಒಂದು ಸಮಸ್ಯೆಯ ಅಥವಾ ಒಂದು ವಿಷಯದ ತುಂಬ ಮೇಲ್ಪದರದ ಒಂದು ಪ್ರಯತ್ನ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅದು ಒಂದು ಪ್ಲ್ಯಾಟ್ಫಾರ್ಮ್. ಸಮಸ್ಯೆ ಇರೋದು ಸೋಷಿಯಲ್ ಮೀಡಿಯಾದಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಒಳ್ಳೆ ಕತೆ ಬರೆಯೋವನು ಸೋಷಿಯಲ್ ಮೀಡಿಯಾದಲ್ಲೂ ಒಳ್ಳೆ ಕತೆ ಬರಿಬೋದು, ಅಥವಾ ಟೈಪ್ರೈಟರಲ್ಲೂ ಬರಿಬೋದು, ಕಂಪ್ಯೂಟ್ರಲ್ಲೂ ಬರಿಬೋದು, ಪಟ್ಟಿಯಲ್ಲೂ ಬರಿಬೋದು. ಆದರೆ ಅದು ಸಂಬಂಧಿಸಿದ್ದು ಕತೆಗಾರನ ಮನಸ್ಥಿತಿಗೆ. ಕತೆಗಾರನ ಮನಸ್ಥಿತಿ ಕರಪ್ಟ ಆದರೆ ಅವನು ಹಾಳೆಯಲ್ಲೂ ಕೆಟ್ಟ ಕಥೆಯನ್ನೇ ಬರೆಯೋದು, ಸೋಷಿಯಲ್ ಮೀಡಿಯಾದಲ್ಲೂ ಕೆಟ್ಟ ಕಥೆಯನ್ನೇ ಬರೆಯೋದು, ಮತ್ತು ಅವನಿಗೆ ಆ ಪ್ರಸಿದ್ಧಿ ಅನ್ನೋದು ಅವನನ್ನು ಮುಳುಗಿಸೋಕ್ಕೆ ತುಂಬ ಸುಲಭವಾದ ದಾರಿಯನ್ನು ಕೊಡಬಲ್ಲದು, ಎಚ್ಚರ ತಪ್ಪಿದರೆ ಅಂತ ಅನಿಸುತ್ತೆ ನನಗೆ. ಅಂದರೆ ನೀವು ಲೇಖಕರಾದವರು ತಮ್ಮ ಬರವಣಿಗೆಗಳ ಬಗ್ಗೆ ಮೋಹ ಇಟ್ಕೋಬಾರ್ದು. ಖಂಡಿತ ಹೌದು. ಅಂದರೆ ಮೋಹ ಇಟ್ಕೋಬಾರ್ದು ಅಂದರೆ ನಿಮಗಿಲ್ವಾ ಅಂತ ಕೇಳಿದ್ರೆ ನನಗದನ್ನು ಬಿಡೋಕ್ಕಾಗಿದೆ ಅಂತ ನಾನು ತುಂಬ ಧೈರ್ಯವಾಗಿ ಹೇಳೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಅಂದರೆ ತನ್ನ ಬರವಣಿಗೆಯ ಬಗ್ಗೆ ಬರಹಗಾರನಿಗೆ ಲಜ್ಜೆ ಇರಬೇಕು ಅಂತ ನಾನು ತುಂಬ ಬಲವಾಗಿ ನಂಬಿಕೊಂಡಿದ್ದೀನಿ. ಅಂದರೆ ಬರಹಗಾರನಿಗೆ ಲಜ್ಜೆ ಅನ್ನೋದು, ವಿನಯ ಅನ್ನೋದು ಅದು ತುಂಬ ಅಗತ್ಯ ಅಂತ ನಾನು ನಂಬ್ಕೊಂಡಿದ್ದೀನಿ. ಆದರೆ ಅದಕ್ಕೆ ತುಂಬ ವಿರುದ್ಧವಾದ, ಅಂದರೆ ಈ ಗೋಷ್ಠಿಯ ವಿಷಯವೇ ಅದಾಗಿರೋದ್ರಿಂದ ಹೇಳ್ಬೋದು. ಅಂದರೆ
ನನ್ನ ತಲೆಮಾರಿನ ಒಟ್ಟು ಬರವಣಿಗೆ, ಕನ್ನಡ ಬರವಣಿಗೆ ಅನ್ನೋದು ಅದಕ್ಕೆ ತುಂಬ ವಿಮುಖವಾಗಿ ಹೊರಳ್ಕೊಳ್ತಾ ಇರೋದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ನನ್ನನ್ನು ನಾನು ಮಾರ್ಕೆಟ್ ಮಾಡ್ಕೊಳ್ಳದೇ ಇದ್ದರೆ ಯಾರೂ ಕೇಳಲ್ಲ ಅನ್ನೋದನ್ನು ಓಪನ್ ಆಗಿ ಹೇಳಿ, ಅದನ್ನು ಒಂದು ಸಿದ್ಧಾಂತದ ಥರ ನೋಡಿ, ನಿಮ್ಮನ್ನು ನೀವು ಮಾರ್ಕೆಟ್ ಮಾಡ್ಕೊಳ್ಳೋದೇ ಇದ್ದರೆ ನಿಮ್ಮನ್ನ ಯಾರೂ ಓದಲ್ಲ, ನಿಮ್ಮನ್ನ ಯಾರೂ ಕೇಳಲ್ಲ, ಹುಷಾರು, ನಿಮ್ಮನ್ನು ನೀವು ಪ್ರಚಾರ ಮಾಡ್ಕೋಬೇಕು, ನಿಮ್ಮ ಬಗ್ಗೆ ನೀವೇ ಹೇಳ್ಕೋಬೇಕು, ಬೇರೆ ಯಾರೂ ಮಾಡಲ್ಲ ಅಂತ. ಅದೊಂದು ಸಿನಿಮಾ ಡೈಲಾಗ್ ಇದೆಯಲ್ಲ, ನನಗೆ ನಾನೇ ಇದು ಮಾಡ್ಕೋಬೇಕು ಅಂತೇಳಿ, ಹೀರೋ ಮಾಡ್ಕೋಬೇಕು, ಬೇರೆ ಯಾರು ಮಾಡಲ್ಲ, ಅಣ್ಣತಮ್ಮ ಅಂತೇಳಿ. ಅದೇ ಟೋನಲ್ಲಿ ಮಾತಾಡ್ತಾ ಇದ್ದಾರೆ ಇವತ್ತು ತುಂಬ ಜನ ಬರಹಗಾರರು, ಎಲ್ಲರೂ ಅಂತ ಹೇಳಲ್ಲ ನಾನು, ತುಂಬ ಜನ ಬರಹಗಾರರು. ಅದರಲ್ಲಿ ನನಗೆ ನಂಬಿಕೆ ಇಲ್ಲ. ನನಗೆ ನಂಬಿಕೆ ಇರೋದೇನು ಅಂದರೆ, ನಾವು ಅಂದರೆ ಒಂದು ಒಳ್ಳೆ ಬರವಣಿಗೆ ಬಂದಾಗ ಅದನ್ನು ಸಂಭ್ರಮಿಸುವ ಅಥವಾ ಟೀಕಿಸುವ, ಚರ್ಚಿಸುವ ಜವಾಬ್ದಾರಿ ಅದು ಉಳಿದವರ ಮೇಲಿರುತ್ತೆ ಅಂತ ಕಥೆಗಾರನಾಗಿ ನನ್ನ ನಂಬಿಕೆ ಇರಬೇಕು ಅಂತ. ಒಂದು ಕೃತಿಯ ಜೊತೆ ಮಾತನಾಡುವ, ಸಂವಾದ ಮಾಡುವ ಜವಾಬ್ದಾರಿ ಇರೋದು ಬರಹಗಾರನಿಗಲ್ಲ. ನಾನೊಂದು ಒಳ್ಳೆ ಕತೆ ಬರೆದಿದ್ದೀನಿ ಓದಿ ಅಂತ ನಾವೆಲ್ಲ ಕಡೆ ಹೋಗ್ಕೊಂಡು ಹೇಳಬೇಕಾಗಿಲ್ಲ. ಹೇಳುವುದು ನನಗೆ ಸರಿ ಅಂತ ಅನಿಸಲ್ಲ. ಯಾಕಂದರೆ ಆ ಜವಾಬ್ದಾರಿ ನಾವು ಬೇರೆಯವ್ರ ಮೇಲೆ ಕೊಡಬೇಕು, ಅಟ್ಲೀಸ್ಟ್ ಅಷ್ಟಾದರೂ ಕೊಡಬೇಕು. ನೀವು ನಿಮ್ಮ ಜವಾಬ್ದಾರಿ ಏನಿದೆ, ನಿಮ್ಮ ಹತ್ರ ಸಾಧ್ಯ ಇದ್ದಷ್ಟು ಒಳ್ಳೆ ಕಥೆಗಳನ್ನು ಬರೆಯೋದು. ಅದರ ಮುಂದಿನನ್ನು ಬಿಡಿ ನೀವು. ಅಂದರೆ ಅದಕ್ಕೋಸ್ಕರ ಓದುಗರಿದ್ದಾರೆ, ಬೇರೆ ವಲಯ ಇದೆ, ಅದಕ್ಕೆ ಅದನ್ನು ಮಾಡಿ, ಅದನ್ನು ಮಾಡ್ತಾರೆ ಅಂತ ನಂಬಿಕೆ ಇಡಿ ಅಂತ. ಅದು ತುಂಬ ಮುಖ್ಯ. ಅದೊಂಥರ ವಿಚಿತ್ರವಾಗಿದೆ ಇವತ್ತು. ಅಂದರೆ ನನಗನ್ಸೋದು ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳಿದ್ರಲ್ಲ, ಸೋಷಿಯಲ್ ಮೀಡಿಯಾ ಅದರಷ್ಟಕ್ಕೆ ಅದು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಆದರೆ ಇವತ್ತಿನ ಕಾಲದ, ಅಂದರೆ ನನ್ನ ತಲೆಮಾರಿನ ಬಹುತೇಕ ಬರಹಗಾರರು ಇವತ್ತಿನ ಕಾಲದ ಬಹುದೊಡ್ಡ ಸಮಸ್ಯೆ ಅನ್ನೋದು ನಾವೆಲ್ಲ ಕರಪ್ಟ್ ಆಗಿದ್ದೀವಿ. ಅಂದರೆ ಭ್ರಷ್ಟಾಚಾರ ನಮ್ಮ ಕಾಲದ ಬಹುದೊಡ್ಡ ಸಮಸ್ಯೆ ಅಂತ ಅನ್ಸುತ್ತೆ. ಭ್ರಷ್ಟಾಚಾರ ಅಂದರೆ ನಾನು ಹಣದ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ. ನಮಗೊಂದು ಆತ್ಮ ಅಂತ ಇರುತ್ತಲ್ಲ, ಅಂದರೆ ನಮಗೆ ಕೊನೆಗೂ ಅಂದರೆ ಕನ್ನಡಿ ಎದುರಿಗೆ ನಿಂತಾಗ ನಾವು ಏನು ಮಾತಾಡ್ಕೋತೀವಿ, ನಾವು ಒಬ್ಬರೇ ಇದ್ದರೆ ಅನ್ನೋದು ತುಂಬ ಮುಖ್ಯ ಅಲ್ವಾ. ಅದು ಮರೆಯಾಗ್ತಾ ಇದೆ ಅಂತ ಅನ್ಸುತ್ತೆ ನನಗೆ. ಅಂದರೆ ನನಗೆ ನಾನೇ ಕೇಳ್ಕೊಳ್ಳೋದು, ಆತ್ಮವಂಚನೆ ಅನ್ನೋದು ಇವತ್ತಿನ ಕಾಲದ ಒಂದು ಗುಣ ಆಗ್ತಾ ಇದೆ. ಅದರಿಂದ ಒಂದು ಮೀಡಿಯೋಕ್ರಸಿ ಹುಡ್ಕೋತಾ ಇದೆ. ಆ ಮೀಡಿಯೋಕ್ರಸಿ ಬರೀ ಸಾಹಿತ್ಯ ಅಂತಲ್ಲ, ರಾಜಕೀಯದಲ್ಲಿದೆ, ಸಿನಿಮಾದಲ್ಲಿದೆ, ಸಾಂಸ್ಕೃತಿಕ ಲೋಕದಲ್ಲಿದೆ, ಎಲ್ಲ ಕಡೆ ಅಷ್ಟೇನು ಎಲ್ಲ. ಅಂದರೆ ಸಮಾಜದಲ್ಲಿ ಹಬ್ಬಿದೆ ಅದು. ದಯಾನಂದ್ ಹೇಳ್ದಂಗೆ ಅದು ಒಪ್ಕೋತೀನಿ ನಾನು. ಎಲ್ಲ ಕಾಲದಲ್ಲೂ ಕ್ರೈಸಿಸ್ಗಳಿದ್ವು, ನಮ್ಮ ಕಾಲದಲ್ಲೂ ಕ್ರೈಸಿಸ್ಗಳಿವೆ. ಆದರೆ ನನಗನಿಸಿದ ಹಾಗೆ ನಮ್ಮ ಕಾಲದಲ್ಲಿ ಕರಪ್ಟ್ ಆದಷ್ಟು ಲೇಖಕ ಬೇರೆ ಕಾಲದಲ್ಲಿ ಆಗಿರಲಿಲ್ವೇನೋ ಅಂತ ಅನಿಸುತ್ತೆ. ಅಂದರೆ ವೈಚಾರಿಕವಾಗಿ ಕರಪ್ಟ್ ಆಗಿರೋದು. ಅದನ್ನು ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ, ಇದು ಪ್ರಶಸ್ತಿಗಳ ಸುಗ್ಗಿ ಕಾಲ. ಇದು ಒಂದು ಕೆಲವರು ಆಪಾದಿಸ್ತಾರೆ, ಕೆಲವರು ಒಳಗಡೆ ನೀವು ಗೊಣಗಾಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಪ್ರಶಸ್ತಿಗೋಸ್ಕರ ನೀವು ಕತೆ ಕವಿತೆಗಳನ್ನು ಬರೆಯೋದು ಮತ್ತು ಅವುಗಳನ್ನು ಪಬ್ಲಿಷ್ ಮಾಡೋದು ಅನ್ನೋ ಇದೊಂದು ರೀತಿಯ ಒಣಗಾಟ ಮತ್ತು ಆಪಾದನೆ ರೀತಿಯಲ್ಲಿ ಕೇಳ್ತಾ ಇದೆ. ಸೊ ಯಾಕೆಂತ ಹೇಳಿದ್ರೆ, ನಮ್ಮ ಮುಂದ್ಗಡೆ ಭಾರಿ ದೊಡ್ಡ ನಿದರ್ಶನ. ಸಾರ್ಥರ್ ನೊಬೆಲ್ ಪ್ರೈಸನ್ನು ರಿಜೆಕ್ಟ್ ಮಾಡ್ದ. ಹೆಮಿಂಗ್ವೇ ನೊಬೆಲ್ ಪ್ರೈಸನ್ನು ತಗೊಳ್ಳಿಕ್ಕೆ ಹೋಗಲಿಲ್ಲ, ಯಾರ ಹತ್ರ ಒಂದು ಲೆಟರ್ ಕೊಟ್ಟು ಕಳಿಸಿದ್ದೆ. ಸಿಂಗರ್ಗೆ ನೊಬೆಲ್ ಪ್ರೈಸ್ ಬಂತಂದ ಸಂದರ್ಭದಲ್ಲಿ ಅವನ ಹೆಂಡತಿ ಜೊತೆ ಯಾವುದೋ ಹೋಟೆಲಲ್ಲಿ ತಿಂಡಿ ತಿಂತಾ ಇದ್ದ. ಅವ್ರಿಗೆ ಮೀಡಿಯಾದಲ್ಲಿ ಏನೋ ನೋಡ್ಬಿಟ್ಟು ಬಂದ್ಬಿಟ್ಟು, ನಿಮಗೆ ನೊಬೆಲ್ ಪ್ರೈಸ್ ಬಂದಿದೆ ಅಂತಂದ್ರೆ ಫಸ್ಟ್ ತಿಂಡಿ ತಿನ್ನೋಣ ತಾಡು, ಆಮೇಲೆ ನೋಡೋಣ ಇರ್ತದೆ. ಈ ಥರದ ಒಂದು ಈ ಪ್ರಶಸ್ತಿಯ ಮೋಹಗಳು ಒಬ್ಬ ಲೇಖಕನನ್ನು ಎಲ್ಲಿಗೆ ತಗೊಂಡು ನಿಲ್ಲಿಸ್ತದೆ. ಪ್ರಶಸ್ತಿಯ ಅದೇ ನಾನು ಅಲ್ಲಿಗೆ ಮತ್ತೆ ಬರೋದಾದರೆ, ಪ್ರಶಸ್ತಿಯ ಮೋಹಗಳು ಅಂದರೆ ಪ್ರಶಸ್ತಿಗಳು ಬರುವುದು ಕೊನೆಗೂ ನಾವು ಬರೆದ ಕೃತಿಗೆ ಅನ್ನುವ ಎಚ್ಚರ ನಮಗಿಲ್ಲದೆ ಹೋದರೆ, ನನಗೆ ಅಂದ್ಕೊಂಡ್ಬಿಟ್ರೆ, ಅಂದರೆ ಅದು ನನಗೆ ಸಂಬಂಧಪಟ್ಟಿದ್ದು, ನಾನು ಅದನ್ನ ಓನ್ ಮಾಡ್ತೀನಿ ಅಂತ ನಾವು ನಂಬಿಕೊಂಡು ಹೋದರೆ ಅದು ಖಂಡಿತ ಒಂದು ಅಪಾಯಕ್ಕೆ ದೂಡುತ್ತೆ. ಮತ್ತು ಇವತ್ತಿನ ಅಂದರೆ ಬಹುದೊಡ್ಡ ಸಮಸ್ಯೆ ಏನಂದರೆ, ಬರವಣಿಗೆಯ ನಿಜವಾದ ಸಾರ್ಥಕತೆ ಏನು ಅಂತ ಕೇಳಿದ್ರೆ ನಾವು ಹೊರಗಡೆ ಹುಡುಕುವುದರಲ್ಲಿ ತುಂಬ ಜನ ನಿರತರಾಗಿರೋದನ್ನು ಕಾಣ್ಬೋದು. ಅಂದರೆ ಯಾವುದೋ ಒಬ್ಬ ಓದುಗ ಓದಿ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿದ ನನಗೆ ಆವಾಗ ನನ್ನ ಬರವಣಿಗೆ ಸಾರ್ಥಕ ಅಂತ ಅನಿಸ್ತು ಅಂತ ಹೇಳೋದು. ಯಾವುದೋ ಒಬ್ಬ ವಿಮರ್ಶಕ ಹೊಗಳಿದಾಗ ನನಗೆ ಸಾರ್ಥಕ ಅಂತ ಅನಿಸ್ತು ಅಂತ ಹೇಳೋದು, ಅಥವಾ ಯಾವುದೋ ಪ್ರಶಸ್ತಿ ಬಂದಾಗ ನನಗೆ ಬರೆದಿದ್ದಕ್ಕೆ ಸಾರ್ಥಕ ಅಂತ ಅನಿಸೋದು. ಆದರೆ ನನಗನ್ಸುವ ಹಾಗೆ ನಿಜವಾದ ಬರವಣಿಗೆಯ ಸಾರ್ಥಕತೆ ಇರೋದು ಬರವಣಿಗೆಯ ಪ್ರಕ್ರಿಯೆಯಲ್ಲೇ ಅಂತ. ಅವನಿಗೆ ಅಂದರೆ ಬರವಣಿಗೆಯಲ್ಲಿ ಯಾವ ಮಹೋನ್ನತವಾದದ್ದು ಸಿಗಬೇಕೋ ಅದು ಬರಹಗಾರನಿಗೆ ಬರಿತಾ ಇರಬೇಕಾಗಲೇ ಸಿಕ್ಕಿರುತ್ತೆ. ಉಳಿದಿದ್ದೆಲ್ಲ ಬೈ ಪ್ರಾಡಕ್ಟ್ಸ್ ಅಷ್ಟೇ. ಅದು ಅಂದರೆ
ಸಿಕ್ಕಿದೆ ಖುಷಿ ನನಗೆ, ಪ್ರಶಸ್ತಿ ಸಿಗ್ತಾ ಖುಷಿ ನನಗೆ, ಅದಕ್ಕೆ ಜೊತೆಗೆ ಒಂದಿಷ್ಟು ಚೆನ್ನಾಗಿ ದುಡ್ಡು ಬಂತ ಖುಷಿ ನನಗೆ. ಆದರೆ ಅದು ನನ್ನ ಮುಂದಿನ ಏನೋ ಬರವಣಿಗೆಯಲ್ಲಿ ಟೇಬಲ್ ಮೇಲೆ ಕೂತಾಗ ಅದು ನೆನಪಾದರೆ ಅದು ನಮ್ಮನ್ನು ಕರಪ್ಟ್ ಮಾಡಿದೆ ಅಂತ ಅರ್ಥ, ಮತ್ತು ಅದು ಆಗಬಾರದು ಅಷ್ಟು. ಅದು ತುಂಬ ಅಪಾಯ ಅಂತ ನನಗೆ ಅನಿಸುತ್ತೆ. ಅಂದರೆ ಬರವಣಿಗೆ ಟೇಬಲ್ ಮೇಲೆ ಕೂತಾಗ ಯಾವುದೋ ಒಂದು ಸ್ಪರ್ಧೆಯ ನಿಯಮಾವಳಿಗಳು ಅಥವಾ ಯಾವುದೋ ಒಂದು ಪ್ರಶಸ್ತಿಯ ಹೆಸರು ನಮಗೆ ಕಲಾವಿದನಿಗೆ ನೆನಪಾದರೆ ಅದು ದುರಂತ, ಮತ್ತು ಅದು ಬರಹಗಾರನ ಅವನತಿಯ ಸೂಚನೆ ಅಂತ ಅನಿಸುತ್ತೆ ನನಗೆ. ಈಗ ನೀವು 3 ಜನದಲ್ಲಿ ಯಾರು ಬೇಕಾದರೂ ಈ ಪ್ರಶ್ನೆಗೆ ಉತ್ತರ ಕೊಡ್ಬೋದು. ನೀವು ಬರೆದಿರೋದನ್ನು ಯಾರಾದರೂ ಅತಿಯಾಗಿ ಹೊಗಳಿದ್ರೆ ಅಥವಾ ಸಮಕಾಲೀನ ಲೇಖಕರ ಬಗ್ಗೆ ಒಬ್ಬರು ವಿಮರ್ಶಕರಾಗಲಿ ಅಥವಾ ಮತ್ತೊಬ್ಬರು ಕ್ರಿಟಿಕಲ್ ಆಗಿ ನೋಡದಲ್ಲೇ ಹೋದರೆ, ಒಬ್ಬ ಲೇಖಕನ ಬರಹಗಳನ್ನಾಗಲಿ ಬರೆದ ಕಥೆಯನ್ನು ಕಾದಂಬರಿನ ಕ್ರಿಟಿಕಲ್ ಆಗಿ ನೋಡದಲ್ಲೇ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲ ಬರಹಗಾರರ ಒಳಗೂ ಒಬ್ಬ ವಿಮರ್ಶಕ ಇರಲೇಬೇಕಾಗ್ತದೆ. ನಾವು ಓದುಗರನ್ನು ಮುಂದಿಟ್ಕೊಂಡು ಓದುಗರನ್ನು ಕಣ್ಮುಂದೆ ಇಟ್ಕೊಂಡು ಕಥೆಗಳನ್ನು ಬರೀಲಿಕ್ಕಾಗಲ್ಲ. ಯಾರಿಗೆ ಈಗ ನಾವು ಯಾವ ಪತ್ರಿಕೆಗೆ ಈಗ ನಾನು ಪ್ರಜಾವಾಣಿಗೆ ಕತೆ ಕಳಿಸ್ಬೇಕಿದ್ರೆ ಅದರ ಐಡಿಯಾಲಜಿ ನೋಡ್ಕೊಂಡು ಅದಕ್ಕೆ ಕತೆ ಬರೆಯೋದು, ಇನ್ನೊಂದು ವಿಜಯವಾಣಿ ಕಳಿಸ್ಬೇಕಿದ್ರೆ ಆ ಥರದಲ್ಲಿ ಕತೆ ಬರೆಯೋದು, ಅಥವಾ ಇನ್ನೊಂದು ವಿಜಯ ಕರ್ನಾಟಕ ಕಳಿಸ್ಬೇಕಿದ್ರೆ ಈ ಥರದಲ್ಲಿ ಕತೆ ಬರೆಯೋದು. ಸೊ ಈ ಥರದ ಒಂದು ಆಟಿಟ್ಯೂಡನ್ನು ನೀವು ಕರೆಕ್ಟಾಗಿ ಹೇಳಿದ್ರಿ. ಅದನ್ನು ಫಸ್ಟು ಬರವಣಿಗೆ ಅನ್ನೋದು ನಮಗೆ ಖುಷಿ ಕೊಡಬೇಕು. ಅದು ಯಾರಾದರೂ ಓದಿದರೆ ಅದರಿಂದ ಖುಷಿ ಪಟ್ಟರೆ ಆ ಖುಷಿ ಇರ್ತದೆ. ಸೊ ಹಿಂಗೆ ಯಾರಾದರೂ ಅತಿಯಾಗಿ ಹೊಗಳಿದ್ರೆ ನಿಮ್ಮ ಬರವಣಿಗೆಗೆ ಆ ಯೋಗ್ಯತೆಗೆ ಮೀರಿದ ಹೊಗಳಿಕೆಯನ್ನು ಯಾರಾದರೂ ಹೇಳಿದರೆ ಏನು ಅನಿಸುತ್ತೆ? ಇದು ಒಂಥರ ಹೊಗಳಿಕೆಗಳ ಕಾಲನೇ, ಅಂದರೆ ಪರಸ್ಪರ ಹೊಗಳಿಕೆಗಳ ಕಾಲ. ಅಂದರೆ ನಿನ್ನ ಬೆನ್ನನ್ನು ನಾನು ಚಪ್ಪರಿಸ್ತೀನಿ, ನನ್ನ ಬೆನ್ನನ್ನು ನೀನು ಚಪ್ಪರಿಸ್ಕು ಅಂತ. ಅಂದರೆ ಒಂಥರ ಚಪ್ಪರಿಕೆ, ಸಾರಿ ಸತೀಶ್ ಚಪ್ಪರಿಕೆ ಸರ್ ಅಲ್ಲ, ಚಪ್ಪರಿಕೆಗಳ ಕಾಲ. ಆದರೆ ಕ್ರಿಟಿಕಲ್ ಆದ, ಅಂದರೆ ನನಗೆ ನೆನಪಿರುವ ಹಾಗೆ ನಾನು ಯಾವತ್ತೂ ಯೋಚಿಸ್ತಾ ಇರ್ತೀನಿ. ಅಂದರೆ ಒಂದು ಕೃತಿಯನ್ನು ನಾವು ಅಂದರೆ ಸೆಲೆಬ್ರೇಟ್ ಮಾಡೋದು ಅಂದರೆ ಹೊಗಳೋದು ಅಂತ ಅಲ್ಲ. ನಾನು ಅದ್ರ ಜೊತೆ ಜಗಳ ಆಡಿ ನೀವು ಚೆನ್ನಾಗಿಲ್ಲ ಅದು ಅಂತೇಳಿ, ಅಂದರೆ ಅದು ಹಾಗಾಗಬಾರ್ದಾಯಿತ್ತು ಅಂಥೇಳಿ ಆ ಥರ. ಅಂದರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಕೃತಿ ವೈಬ್ರೆನ್ಸ್, ಅಂದರೆ ಒಂದು ಕಂಪನವನ್ನು ಹುಟ್ಟಿಸಿ ಎಷ್ಟು ವರ್ಷಗಳಾಯಿತು ನಾವು. ಒಂದು ಕೃತಿ ನಮಗೆ ಆ ಥರದ್ದು ಯಾಕೆ ಆಗ್ತಾ ಇಲ್ಲ? ಮತ್ತು ಇವತ್ತು ಕನ್ನಡ ಸಾಹಿತಿಗಳು ಅಂತ ಹೇಳುವ ಸಾಹಿತಿಗಳಿಗೆ ಯಾವ ವಿಷಯ ಕಂಪನವನ್ನು ಹುಟ್ಟಿಸ್ತಾ ಇದೆ? ಆ ಕಂಪನ ಅಂತ ಹೇಳ್ತೀವಲ್ಲ ನಾವು, ಯಾವುದು ಹುಟ್ಟಿಸ್ತಾ ಇದೆ? ಅದೊಂಥರ ವ್ಯಕ್ತಿಯ ಬಗೆಗಿನ ಕಾಂಟ್ರವರ್ಸಿಗಳು ಪುಸ್ತಕಗಳಿಗಿಂತ, ಅಥವಾ ಬೇರೆ ಯಾವುದೋ ಒಂದು ವಿಷಯಗಳು ಬಗ್ಗೆ ನಾವು ಕಿತ್ತಾಡ್ತಾ ಜಗಳಾಡ್ತಾ ಇದ್ದೀವಿ ಬಿಟ್ಟರೆ, ಒಂದು ಕೃತಿಯ ಬಗ್ಗೆ ನಾವು ಅಂದರೆ ವೈಬ್ರೆಂಟ್ ಆಗಿ ಚರ್ಚೆ ಮಾಡಿ ಎಷ್ಟು ದಿನ ಆಗೋಯ್ತು. ಆ ಚರ್ಚೆ ಮಾಡೋದು ಅಂದರೆ ಹೊಗಳೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಅಂದರೆ ಅದು ಒಂಥರ ವಿಚಿತ್ರವಾಗಿದೆ. ಈಗಿನ ತಲೆಮಾರಿನ ಯಾರೂ ಕೂಡ ಕ್ರಿಟಿಕಲ್ ಆಗಿ ಬರೆಯುವುದನ್ನು ಇಷ್ಟಪಡಲ್ಲ, ಯಾಕಂದರೆ ಅದು ಸೆಲ್ಫ್ ಮಾರ್ಕೆಟಿಂಗಿಗೆ ಪೂರಕವಾಗಿ ಇರಲ್ಲ. ಅದೇ ರೀತಿ ಅಂದರೆ ಈಗಿನ ನಮ್ಮ ತಲೆಮಾರಿನ ಅಷ್ಟೇ ಅಲ್ಲ, ನಮ್ಮ ಹಿರಿಯ ವಿಮರ್ಶಕರು ಅಥವಾ ಹಿರಿಯ ಸಾಹಿತಿಗಳ ವಲಯದ ಬಗ್ಗೆನೂ ನಂಗೆ ತಕರಾರಿದೆ ಕೆಲವು. ಅಂದರೆ ಎಲ್ಲರ ಬಗ್ಗೆ ಅಂತಲ್ಲ, ಅವರೆಲ್ಲ ಅಂದರೆ ನಂಗೆ ಏನೋ ಒಂಥರ ಅಂದರೆ ಒಂದು ಸ್ವಲ್ಪ ಕಟುವಾಗಿ ಹೇಳಬೇಕು ಅಂದರೆ, ಅವರು ಈ ನಮ್ಮ ತಲೆಮಾರಿನ ಬರಹಗಾರರಿಗೆ ಆಶೀರ್ವಚನಗಳನ್ನು ನೀಡುವುದರ ಮೂಲಕ ತಮ್ಮ ಅಸ್ತಿತ್ವವನ್ನು ತಾವು ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೇನೋ ಅನ್ನೋತಾನೂ ಅನಿಸುತ್ತೆ ಎಷ್ಟೋ ಸಲ. ಅಂದರೆ ಅವ್ರು ತುಂಬ ಅನನ್ಯವಾದ ದನಿ, ತುಂಬ ಚೆನ್ನಾಗಿ ಬರೀತಿದ್ದೀರಾ ನೀವು ಅಂತ ಹೇಳುವ ಮೂಲಕ, ಪ್ರೋತ್ಸಾಹ ಕೊಡುವ ಮೂಲಕ ಎಲ್ಲರಿಗೂ ಉಳಿಸ್ಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೇನೋ ಅಂತಲೂ ಅನಿಸುತ್ತೆ. ಬಟ್ ಇದರಿಂದ ಒಬ್ಬ ಲೇಖಕನಿಗೆ, ಹೊಸದಾಗಿ ಬರೀತಿರುವ ಲೇಖಕನಿಗೆ ಖಂಡಿತ ಅನ್ಯಾಯ ಆಗತ್ತೆ ಅಂತ ಅನ್ಸುತ್ತೆ ನನಗೆ. ಕ್ರಿಟಿಕಲ್ ಆದ ನೋಟ ಇಲ್ಲದೆ ಇದ್ದರೆ ಅನ್ಯಾಯ ಆಗತ್ತೆ. ಅದು ಕ್ರಿಟಿಕಲ್ ಆದ ಒಂದು ನೋಟ ಅನ್ನೋದು ಒಬ್ಬ ಲೇಖಕನನ್ನು ಬೆಳೆಸತ್ತೆ, ಅದು ಅನಿವಾರ್ಯ. ಮತ್ತು ಅದನ್ನೇ ಬಯಸಬೇಕು. ಅಂದರೆ ಯಾರೋ ಒಬ್ಬ ಹೊಗಳಿದ್ರೆ ನಾವು ನಾಚಿಕೆ ಆಗಬೇಕು, ಯಾರೋ ಒಬ್ಬ ಟೀಕೆ ಮಾಡಿದ್ರೆ ನನಗೆ ಯೋಚನೆ ಮಾಡೋಕ್ಕೆ ಸಾಧ್ಯ ಆಗಬೇಕು. ನಾನು ಯೋಚನೆ ಮಾಡೋದನ್ನು ಇಷ್ಟಪಡ್ತೀನಿ. ದಯಾನಂತ ಮೇಡಮ್, ನೀವು ಆನ್ಸರ್ ಮಾಡಿ. ನಾವು ಏನು ಬರೆದಿರ್ತೇವೋ ಅದು ಹೇಗಿರುತ್ತೆ ಅಂತ ಒಂದು ಹಂತದವರೆಗೆ ನಮಗೆ ಗೊತ್ತಿರುತ್ತೆ. ಯಾರಾದರೂ ಅತಿಯಾಗಿ ಹೊಗಳಿದ್ರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅದರ್ವೈಸ್ ನಮಗೆ ಸ್ಪೂನ್ ಫೀಡ್ ಮಾಡ್ತಾ ಇದ್ದಾರೆ, ಏನೋ ಉದ್ದೇಶ ಇಟ್ಕೊಂಡು ಸ್ಪೂನ್ ಫೀಡ್ ಮಾಡ್ತಾ ಇದ್ದಾರೆ ಅಂತಲೇ ಅನ್ನಿಸ್ತದೆ. ನನಗೆ ಮೊದಲನೇ ಬಾರಿ ನಿನ್ನ ಹಿತೈಷಿಗಳ ಬಳಗದಲ್ಲಿ ನಿನ್ನನ್ನು ವಿಮರ್ಶೆ ಮಾಡೋರನ್ನು ಇಟ್ಕೊ ಅಂತ ಹೇಳಿದವರು ಪದ್ಮನಾಭ ಭಟ್. ಸೊ ಅದನ್ನು ನಾನು ಯಾವತ್ತೂ ನೆನ್ಪಿಟ್ಕೋತೀನಿ. ಯಾರಿಗೆ ಕತೆ ಬರೆದಿರೋದನ್ನು ಕಳಿಸಿದ್ರು ಕೂಡ ಇದರ ಫಾಲ್ಟ್ಸ್ ಏನಿದೆ ಅದನ್ನು ಫಸ್ಟ್ ಹೇಳಿ ಆಮೇಲೆ ಹೊಗಳಿ ಅಂತ ಹೇಳ್ತೀನಿ. ದಯಾನಂದ,
ಅಂದರೆ ನನಗೆ ಯಾರು ನೇರವಾಗಿ ಅಷ್ಟೊಂದು ಹೊಗಳಿಲ್ಲ ಸರ್, ಹಿಂಗೆ ಪುಣ್ಯ. ಬಟ್ ಈ ಬುದ್ಧನ ಕಥಾ ಸಂಕಲನಕ್ಕೆ ಇದುವರೆಗೂ 5 ಪ್ರಶಸ್ತಿಗಳು ಬಂದ್ಬಿಟ್ಟು ಅದೊಂಥರ ನನಗೆ ಮುಜುಗರ ಅನ್ನಿಸ್ತಿದೆ ಈಗ. ಅಂದರೆ ನನ್ನ ಮೊದಲನೇ ಪುಸ್ತಕ ಬಂದಾಗಲೇ ಚಂದ ಪುಸ್ತಕ ಬಹುಮಾನ ಪಡೆದೇ ಆ ಪುಸ್ತಕ ಬಂತು. ಆಗಲೂ ಕೂಡ ನನಗೆ ಅತಿಯಾದ ಮುಜುಗರಕ್ಕೆ ಒಳಗಾಗುತ್ತೆ. ಈ ಸಿಂಹಾಸನ ಕೂಡ ನನಗೆ ಯಾವಾಗಿಂದ ಕಂಫರ್ಟ್ ಆಗ್ತಿಲ್ಲ. ಸೊ ಆ ಥರದ ಒಂದು ಮುಜುಗರದ ಹಿನ್ನೆಲೆಯಿಂದನೇ ಬಂದವ್ರಿಗೆ ಹೊಗಳಿಕೆ ಸಿಕ್ಕಾಗ ಓ ಪರವಾಗಿಲ್ಲ ಅಂತ ಖುಷಿ ಆಗುತ್ತೆ. ಈಗ ಸ್ವಲ್ಪ ಸೋಫಾ ಥರ ಇದೆ, ಮೆತ್ತಗಿದೆ ಅಂತ. ಬಟ್ ತುಂಬ ಹೊತ್ತು ನನಗಿದು ಕಂಫರ್ಟ್ ಕೊಡೋಲ್ಲ. ಸೊ ನಮಗೆ ಕಂಫರ್ಟ್ ಕೊಡೋ ಅಂಥದ್ದೇನೋ ಬೇಕಲ್ವ ನಮಗೆ. ಹಾಗೆ ಯಾರೋ ಪದ್ಮನಾಭ ಹೇಳ್ತಿದ್ರಲ್ಲ, ನನಗೆ ಇಲ್ಲೇನೋ ಸಮಸ್ಯೆ ಇದೆ. ಈಗ ನಾನು ಜೆಂಡರ್ ಬಗ್ಗೆ ಬರೆದ ಕಥೆಗಳಲ್ಲಿ ನಾನು ಅಂದ್ಕೊಂಡಿರ್ತೀನಿ ಬರೆಯುವಾಗ ಇದು ಸ್ತ್ರೀಯರಿಗೆ ಪರವಾಗಿ ನಾನು ಬರಿತಾ ಇದ್ದೀನಿ ಅಂತ. ಬಟ್ ಒಂದು ಕತೆ ನಿನ್ನೆನೋ ಮೊನ್ನೆನೋ ಚರ್ಚೆ ಮಾಡ್ತಿದ್ದು, ಆ ಕತೆ ಒಳಗೆ ಬಾಡಿ ಶೇಮಿಂಗ್ ಥರ ಬಂದ್ಬಿಡುತ್ತೆ. ಅದನ್ನ ಯಾರೊಬ್ಬರು ಗುರುತಿಸಿ ಹೇಳಿದ್ರು, ನೋಡಿ ಇಲ್ಲಿ ನೀವು ಬೈಬಲ್ ಬಂಪ್ ಅಂತ ದೊಡ್ಡಮುಗಿ ಕತೆ ಪ್ರಜಾವಾಣಿ ಸ್ಪರ್ಧೆಯಲ್ಲಿ ಬಹುಮಾನ ಬಂದಿತ್ತು ಅದಕ್ಕೆ. ಅಲ್ಲಿ ಬಾಡಿ ಶೇಮಿಂಗ್ದು ಕೂಡ ಬರುತ್ತೆ ಅಂತ ಅಂದಾಗ ನನಗೆ ಈ ಥರದ ಪಾಯಿಂಟ್ಗಳು ಮಿಸ್ ಆಗಿರುತ್ತಲ್ಲ. ಅಂದರೆ ಕ್ರಿಟಿಕಲ್ ಆಗಿ ಓದೋದು ಅಂದರೆ ಡೀಟೇಲ್ ಆಗೂ ಓದೋದು, ಮತ್ತು ಒಟ್ಟು ಕೃತಿಯನ್ನು ಎಲ್ಲಿ ಅದು ಅದರ ತೂಕ ಎಷ್ಟು, ನೀವೇನನ್ನು ಅದರಲ್ಲಿ ಸಾಧಿಸ್ತಾ ಕೊಟ್ಟಿದ್ದೀರ ಅಂತ ಗುರುತಿಸಿ ಹೇಳ್ತಾರಲ್ಲ, ಅಂಥವ್ರದ್ದು ಬಹುಶಃ ಕನ್ನಡದಲ್ಲಿ ನನಗೇನು ಅಂತ ಅನುಭವ ಆಗಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅನ್ನೋವಂಥದ್ದು. ವಿಮರ್ಶೆಗಳು ಅಂತ ಬರೆದ ಪತ್ರಿಕೆಗಳಲ್ಲಿ ಮತ್ತು ಈಗ ಸಾಕಷ್ಟು ಆನ್ಲೈನ್ ಸ್ಪೇಸ್ ಇರೋದ್ರಿಂದ ಸಾಕಷ್ಟು ಜನ ಬರೀತಾರೆ ಬೇರೆ ಬೇರೆ ಕಡೆ. ಬಟ್ ಎಲ್ಲವೂ ಕೂಡ ಹೊಗಳಿಕೆಯ ಹತ್ರನೇ ಇರ್ತವೆ. ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳೋದು ತುಂಬ ಸುಲಭ. ಬಟ್ ಅದರೊಳಗಿರೋದು ಏನೋ ಅಂತ ಅವ್ರಿಗೆ ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಆಗಿದ್ದರೆ ಬಹುಶಃ ಅದನ್ನು ಹೇಳ್ಕೊತಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂದರೆ ಬಹುಶಃ ಅದು ಎಷ್ಟು ಮಟ್ಟಿಗೆ ಅವ್ರಗೊಳಗೆ ಇಳಿದಿದೆ ಅನ್ನೋದು ನನಗೆ ಅನುಮಾನ ಅನಿಸುತ್ತೆ ಅವಾಗ. ಈಗ ಮತ್ತೆ ನಾನು ಪದ್ಮನಾಭ ಅವರ ಮಾತುಗಳಿಗೆ ಕ್ರಿಟಿಕಲ್ ಆಗಿ ನೋಡಿದ್ರೆ, ಆ ಮಾತುಗಳಿಗೆ ಮತ್ತೆ ಹಿಂದಿರುಗಿ ಹೇಳೋದಾದರೆ, ಇದೊಂದು ರೀತಿಯ ಈಗಿನ ಕಾಲಘಟ್ಟ ಒಂದು ರೀತಿ ಆತ್ಮವಂಚನೆಯ ಮುನ್ನುಡಿ, ಬೆನ್ನುಡಿ ಮತ್ತು ವಿಮರ್ಶೆಯ ಕಾಲ ಇದು. ನಾವು ಭಾಳಷ್ಟು ಜನದ ವಿಮರ್ಶೆಯನ್ನು ಓದಿ ಕೃತಿಯನ್ನು ಓದ್ಬಿಟ್ರೆ ದಿಗ್ಭ್ರಮೆಗೊಂಡ್ಬಿಟ್ಟಿದ್ದೀನಿ. ನಾನು ದಿಗ್ಭ್ರಮೆಗೊಂಡಿದ್ದೀನಿ. ಇದು ಯಾವ ರೀತಿಯಲ್ಲಿ ಹೆಂಗೆ ನೋಡಿದ್ದೀರಿ, ನಮಗಿದೇನು ಅರ್ಥ ಆಗ್ತಾ ಇಲ್ಲ, ಓದಕ್ಕೆ ನನಗೆ ಬರ್ತಾ ಇಲ್ವಾ, ಇದು ಏನು ಕತೆ ಇದು ಅಂತೇಳಿ ಇನ್ನೊಂದಿಬ್ಬರಿಗೆ ಅದನ್ನು ಕೊಟ್ಟು ಓದಿಸಿದಾಗಲೂ ಕೂಡ ಇಲ್ಲ ಕರೆಕ್ಟಾಗಿದೆ ಇದು, ಅವ್ರು ಹೇಳ್ತಾ ಇರೋದು ಕರೆಕ್ಟಾಗಿದೆ. ಸೊ ಈ ಥರದ ಆತ್ಮ ವಂಚನೆಯ ಮುನ್ನುಡಿ ಮತ್ತು ಬೆನ್ನುಡಿಗಳು ಔಟ್ ಆಫ್ ದ ಟೆಕ್ಸ್ಟ್ ಹೋಗಿ ಬರೆಯೋದು. ಆಮೇಲೆ ಎಲ್ಲಾದರೂ ಕರೆದ್ರೆ ಮಾತಾಡೋದು, ಅದನ್ನು ನೀವು ಓದ್ಕೊಂಬರ್ದೇ ಮಾತಾಡುವಂಥ ಇಬ್ಬರು ಆಸ್ಪತ್ರೆಗಳು ನಮ್ಮ ಮಧ್ಯೆ ಇವತ್ತಿದ್ದಾರೆ. ಅದು ತುಂಬ ದೊಡ್ಡವರೆಲ್ಲ ಆ ಕೆಲಸ ಮಾಡ್ತಾರೆ, ಇಲ್ಲ ಕೆಲವರು ಓದ್ಕೊಂಬರ್ತಾರೆ. ಸೊ ಈ ಥರದ ಬರವಣಿಗೆಗಳು ನೀವು ಹೇಳಿದಾಗೆ ಹೊಸ ಬರಹಗಾರರ ಬರಹಗಳನ್ನೇ ಮುರುಟಾಕ್ಬಿಡ್ಬೋದು ಅಲ್ವಾ? ಸೊ ಇದಕ್ಕೇನಾದರೂ ಉಪಾಯಗಳು ಇದಾವ ನಿಮ್ಮ ಹತ್ರ, ಈ ಥರದ ಬೆನ್ನುಡಿ ಮುನ್ನುಡಿಗಳಿಂದ ಪಾರಾಗಲಿಕ್ಕೆ? ಅಲ್ಲ, ನಾವು ಈ ಫಾತಿಮಾ ಹೇಳ್ತಾ ಇದ್ರು, ನನಗೆ ನನ್ನ ಕತೆ ಯಾವ ಮಟ್ಟದಲ್ಲಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ನಾನು ಅದು ಒಪ್ಕೋತೀನಿ. ನೀವು ಸಾಕಷ್ಟು ಓದ್ಕೊಂಡಿದ್ದಾಗ, ಒಳ್ಳೆಯ ಕತೆಗಳನ್ನು, ಒಳ್ಳೆಯ ಸಾಹಿತ್ಯವನ್ನು ಓದ್ಕೊಂಡಿದ್ರೆ ನಿಮ್ಮ ಕತೆ ಎಲ್ಲಿದೆ ಅನ್ನೋದು ಮೊದಲ ಹಂತದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದು ಯಾವ ನೀವು ನಿಮಗೆ ಕ್ರಿಟಿಕಲ್ ಆಗಿರೋಕ್ಕೆ ಸಾಧ್ಯ ಆದರೆ ನಿಮ್ಮನ್ನು ಬೇರೆಯವ್ರು ಕರೆಕ್ಟ್ ಮಾಡೋಕ್ಕಾಗಲ್ಲ ಮೊದಲನೇದಾಗಿ. ಮತ್ತು ನೀವು ಇವತ್ತು ಅಂದರೆ ಖಂಡಿತವಾಗಿಯೂ ಯಾವ ಕಾಲದಲ್ಲೂ ಕೂಡ ಆತ್ಮವಂಚನೆಯಲ್ಲಿ ಹುಟ್ಟಿಕೊಂಡ ಮುನ್ನುಡಿ ಇರಲಿ, ಬೆನ್ನುಡಿ ಇರಲಿ, ಕತೆಗಳೇ ಇರಲಿ, ನಾವು ಕತೆಗಳ ಬಗ್ಗೆನೂ ಮಾತಾಡಬೇಕು ಅಂತ ಅನ್ಸತ್ತೆ ನನಗೆ. ಅಂದರೆ ಬರೀ ಮುನ್ನುಡಿ ಬೆನ್ನುಡಿ ಅಂದರೆ ಇದೆಲ್ಲ ಪ್ರೋತ್ಸಾಹ ಕೊಡುವ ಕತೆ ಬರೋದ ನಂತರದ್ದಾಯ್ತಲ್ವಾ. ಕತೆಗಳಲ್ಲೇ ಎಷ್ಟೋ ಆತ್ಮವಂಚನೆಯ ಕತೆಗಳು ನಮ್ಗೆ ಬರ್ತಾ ಇಲ್ಲ. ಅಂದರೆ ಅನುಭವ ವಂಚನೆ, ಆತ್ಮವಂಚನೆಯ ಕತೆಗಳು ಎಷ್ಟು ಬರ್ತಾ ಇಲ್ಲ. ಭಾಷೆಯನ್ನು ಒಂದು ಹತ್ಯಾರ ಮಾಡಿಕೊಂಡು ಜನರಿಗೆ ಒಂಥರ ಮೋಸ ಮಾಡುವ ಕತೆಗಳು ಎಷ್ಟು ಬರ್ತಾ ಇಲ್ಲ ಈಗ. ಅದ್ರ ಬಗ್ಗೆನೂ ಮಾತಾಡಬೇಕಲ್ವ ನಾವು. ಅಂದರೆ ಆ ಥರದ್ದನ್ನು ಗುರುತಿಸುವ ಕೆಲಸವನ್ನು ಖಂಡಿತವಾಗೂ ಮಾಡಬೇಕು. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದನ್ನು ಮತ್ತೆ ನಮ್ಮ ಸ್ನೇಹಿತರ ಬಳಗದಲ್ಲಿ ಒಬ್ಬ ದೊಡ್ಡ ಸಾಹಿತಿಗಳು ಯಾವತ್ತೂ ಹೇಳ್ತಾ ಇದ್ದೀನಿ, ನನ್ನ ನೆನಪಾಗುತ್ತೆ, ನಾನು ಕೊನೆಗೂ ಬರೆಯುವುದು ನಾನು ನೆಚ್ಚಿಕೊಳ್ಳುವ 3-4 ಜನ ಸ್ನೇಹಿತರಿಗಾಗಿ ಅಂತೇಳಿ. ಅಂದರೆ ನಮ್ಮನ್ನು ತುಂಬ ಗೌರವಿಸುವ, ಪ್ರೀತಿಸುವ ಮತ್ತು ನನ್ನ ಆ ಕಾರಣದಿಂದಲೇ, ಅಂದರೆ ಪ್ರೀತಿಯ ಕಾರಣದಿಂದಲೇ ನನ್ನನ್ನು ತುಂಬ ಕಟುವಾಗಿ ವಿಮರ್ಶಿಸಬಲ್ಲ 3-4 ಜನ ಅಂಥವ್ರು ಒಬ್ಬರು ಸಿಕ್ಕರು ನಮ್ಮ ಅಂದರೆ ಆ ಬರಹಗಾರ ತುಂಬ ಭಾಗ್ಯವಂತ ಅಂತಲೇ ಅನ್ಸತ್ತೆ ನಾವು. ಮತ್ತು ಅಂಥವ್ರಿಗಾಗಿ ನಾವು ಸದಾ ಹುಡುಕಾಡ್ತಾ ಇರಬೇಕು. ನಮಗೆ ಹೊಗಳವರು ಎಲ್ಲ ಕಡೆ ಸಿಗ್ತಾರೆ, ಬೈಯೋರು ಮತ್ತು ಪ್ರೀತಿಯಿಂದ ಬೈಯೋರು, ಅಂದರೆ ಬೇರೆ ಕಾರಣಕ್ಕೆ ಬೈಯೋರು ಈಗ ತುಂಬ ಜನ ಜಾಸ್ತಿ ಆಗಿದ್ದಾರೆ. ಯಾಕೆಂದರೆ ಅದು ಅವ್ರಿಗೆ ಬೆಲೆ ಕೊಡಬೇಕಾಗಿಲ್ಲ ಮತ್ತು ಅದು ಗೊತ್ತಾಗತ್ತೆ ನಮಗೆ.
ನಮ್ಮ ಪ್ರೀತಿಯಿಂದನೇ ಭಯವಲ್ಲವರಿಗಾಗಿ ನಾವು ಹುಡುಕಾಡ್ತಾ ಇರಬೇಕು. ಮತ್ತು ಅದು ಆ ಕ್ರಿಟಿಕಲ್ ದೃಷ್ಟಿಕೋನ ಅನ್ನೋದು ನಮಗಿದ್ದಾಗ ನಮಗೆ ನಾವು ಅದನ್ನು ನಿರೀಕ್ಷೆ ಮಾಡಬೇಕಾಗಿಲ್ಲ, ಅಂದರೆ ನಾವು ಹೊಗಳಬೇಕು ಅಂತ ನಿರೀಕ್ಷೆ ಮಾಡಬೇಕಾಗಿಲ್ಲ. ಮತ್ತು ಅದು ಅದರ ನಂತರದ ಭಾಗ ಅಂತ ಅನ್ಸುತ್ತೆ. ಬೆನ್ನುಡಿ ಮುನ್ನುಡಿ ಅಲ್ಲ, ಅದು ಯಾವತ್ತೂ ಯಾವ ಬರಹಗಾರಿಗೂ ಒಳ್ಳೇದು ಮಾಡಲ್ಲ. ಪ್ರಾಮಾಣಿಕವಾಗಿ ಯಾವುದೇ ಇದ್ರೂ ಯಾವ ಬರಹಗಾರಿಗೂ ಒಳ್ಳೇದು ಮಾಡಲ್ಲ ಅಂತ ಅನ್ಸುತ್ತೆ ನನಗೆ. ಫಾತಿಮಾ ಅವರು. ನಾನು ಒಂದು ಪುಸ್ತಕ ತಗೊಳ್ಳುವಾಗ ಫಸ್ಟ್ ಓದೋದು ಮುನ್ನುಡಿ ಓದಿನೇ ಪುಸ್ತಕ ತಗೊಳ್ಳೋದು. ಅದ್ರಲ್ಲಿ ನೀವು ಹೇಳಿದಾಗೆ ಮುನ್ನುಡಿ ಓದಿ ಪುಸ್ತಕ ತಗೊಂಡು ಆಮೇಲೆ ದಿಗ್ಭ್ರಮೆ ಆಗಿರುವಂಥ ಎಷ್ಟೋ ಸಂದರ್ಭಗಳಿವೆ. ನನ್ನ ಪುಸ್ತಕಕ್ಕೆ ಅಂತ ಬರುವಾಗ ನನ್ನ 3 ಪುಸ್ತಕಗಳಿಗೆ ಮುನ್ನುಡಿ ಬರೆಸಿಲ್ಲ. ಪದ್ಮನಾಭ್ ಸರ್ ಹೇಳಿದಾಗೆ ಮೊದಲು ನಮಗೆ ನಾವು ಕ್ರಿಟಿಕಲ್ ಆಗುವಾಗ ನಮಗೆ ಗೊತ್ತಾಗುತ್ತೆ ನಮ್ಮ ಕತೆ ಅಥವಾ ನಮ್ಮ ಲೇಖನ ಯಾವ ಹಂತದಲ್ಲಿದೆ ಅಂತ ಗೊತ್ತಾಗುತ್ತೆ. ಹೀಗಿರುವಾಗ ಹೊರಗಿನವರು ನಮ್ಮನ್ನು ಕರಪ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮುನ್ನುಡಿಯನ್ನು ಬರೀ ಹೊಗಳಿಕೆಗೆ ಸೀಮಿತ ಮಾಡಿರೋದ್ರಿಂದ ನಮ್ಮ ತಪ್ಪುಗಳೇನು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗಿನ ಸ್ಥಿತಿಯಲ್ಲಿ. ಎಲ್ಲರೂ ಚೆನ್ನಾಗಿ ಬರೀತೀಯ ಅಂತ ಹೊಗಳುವರೇ ಆಗಿರೋದ್ರಿಂದ ಎಲ್ಲಿ ತಪ್ಪಾಗ್ತಾ ಇದೆ ಮತ್ತು ಯಾಕೆ ತಪ್ಪಾಗ್ತಾ ಇದೆ ಇವೆರಡೂ ನಮಗೆ ಅರ್ಥ ಆಗೋದಿಲ್ಲ. ಮತ್ತು ಈಗ ನೀವು ಇದಕ್ಕೆ ಹೇಳ್ಬೋದು ಅಥವಾ 3 ಜನರು ಹೇಳ್ಬೋದು, ಸರ್ಕಾರಗಳು ಬದಲಾದಂಗೆ ಲೇಖಕರ ಗುಂಪುಗಳು ಉಟ್ಕೊಳ್ಳೋದಿದೆಯಲ್ಲ, ಇದನ್ನು ಅವರು ಸಾಂಸ್ಕೃತಿಕ ರಾಜಕಾರಣ ಅಂತ ಕರೆದ್ರು. ಯಾವಾಗಲೂ ಕೂಡ ಒಬ್ಬ ಒಳ್ಳೆಯ ಲೇಖಕ ವಿರೋಧ ಪಕ್ಷದ ನಾಯಕನ ಥರ ಕೆಲಸ ಮಾಡ್ತಾ ಇರ್ತಾನೆ. ಸರ್ಕಾರದಲ್ಲಿ ಅವ್ರಿಗೇನು ಕೆಲಸ ಇರೋಲ್ಲ. ಇದನ್ನು ನೀವು ಸಾಂಸ್ಕೃತಿಕ ರಾಜಕಾರಣ ಅಂತ ಹೇಳಿದ್ರಿ. ನಾವು ರಾಜಕಾರಣ ಸಣ್ಣ ಹುಡುಗರಿಗೆ ಕೇಳ್ತಾ ಇದ್ದೀವಿ. ಇತ್ತೀಚಿನ ಒಂದು 10-15 ವರ್ಷದಲ್ಲಿ ನಡೀತಾ ಇರೋದು ಸಾಂಸ್ಕೃತಿಕ ರಾಜಕಾರಣ. ಯಾವ ಅಕಾಡೆಮಿಗೆ ಎಲ್ಲೆಲ್ಲಿ ಯಾರ್ಯಾರನ್ನ ಅಲ್ಲಲ್ಲಿ ಕೂರಿಸ್ಬೇಕು, ಏನೇನು ಕೊಡಬೇಕು, ಏನೇನು ಮಾಡಬೇಕು, ಈ ಥರದ ಒಂದು ಸಾಂಸ್ಕೃತಿಕ ರಾಜಕಾರಣವನ್ನು ಅದನ್ನು ಲಾಬಿ ಅಂತ ನಾವು ಇನ್ನೊಂದು ಅರ್ಥ ಹೇಳ್ತೇವೆ. ಈ ಸರ್ಕಾರಗಳ ಜೊತೆ ಲೇಖಕರು ಕೈ ಜೋಡಿಸೋದ್ರ ಬಗ್ಗೆ ನಿಮಗೆ ಯಾರಾದರೂ ಮನಸ್ಸು ಮಾಡಿ ಏನು ಅನಿಸುತ್ತೆ? ಅಲ್ಲಿ ಏನು ಕೆಲಸ ಇರ್ತದೆ ಲೇಖಕರಿಗೆ? ಒಬ್ಬ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿರೋರು ಹೋಗಿ ಒಬ್ಬ ಚೀಫ್ ಮಿನಿಸ್ಟ್ರನ್ನ ಅಥವಾ ಇನ್ಯಾವುದೋ ಮಿನಿಸ್ಟ್ರನ್ನ ಓಲೈಸುವಂಥ ಸ್ಥಿತಿಗೆ ಬಂದರೆ ಅವ್ರ ಬರವಣಿಗೆ ಯಾವ ರೀತಿ ಇರ್ತದೆ ಅಂತ, ಅಥವಾ ಬರವಣಿಗೆ ನಿಂತವ್ರು ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ? ಅಲ್ಲ, ಓಲೈಕೆ ಮಾಡೋದು ಬಹುಶಃ ಅದು ಯಾವ ಕಾಲಕ್ಕೂ ತಪ್ಪು. ಪ್ರಭುತ್ವದ ಓಲೈಕೆ ಮಾಡಿಕೊಂಡು ಅವರ ಹೊಗಳಭಟ್ರಾಗಿರೋದು. ಬಟ್ ನಾನು ಈ ಸರ್ಕಾರದ RDPR ಡಿಪಾರ್ಟ್ಮೆಂಟ್ನ ನಾನು ಲೇಖಕ ಅನ್ನೋ ಕಾರಣಕ್ಕೆ ಅವ್ರು ಕರೆದಿದ್ದು ಒಂದು ಸಂವಿಧಾನದ ಮೌಲ್ಯಗಳನ್ನ ಇಟ್ಕೊಂಡು ಅದನ್ನು ಹಳ್ಳಿಗೆ ಹಂಚೋಕ್ಕೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಆ ಟೀಮಲ್ಲಿ ಇರಬೇಕು ಅಂತ ಕೇಳಿದಾಗ ಆ ಥರದ ಸಲಹೆಗಳನ್ನ ಕೊಡೋದು ತಪ್ಪಲ್ಲ. ಬಟ್ ಅಕಾಡೆಮಿಗಳಿಗೆ ಸದಸ್ಯರಾಗಬೇಕು, ಅಕಾಡೆಮಿಗಳಿಗೆ ಅಧ್ಯಕ್ಷರಾಗಬೇಕು, ಅಕಾಡೆಮಿಗಳ ಕಾರಿಡಾರಲ್ಲಿ ಓಡಾಡೋದು, ಓಲೈಕೆ ಮಾಡೋದು, ಮಂತ್ರಿಗಳ ಹತ್ರ ಇರೋರನ್ನ ಲಾಬಿ ಮಾಡೋದು, ಇದೆಲ್ಲ ಬಹುಶಃ ನನ್ನ ತಲೆಮಾರವರು ಬಹುಶಃ ಆ ಥರದ ನಾನು ಕಂಡಿರೋರಲ್ಲಿ ಆ ಥರದ್ದು ಹುಚ್ಚು ಇನ್ನೂ ಬಂದಿಲ್ಲ ಅಂತ ಅನಿಸುತ್ತೆ. ಬಟ್ ಸರ್ಕಾರಕ್ಕೆ ಸಲಹೆಗಳನ್ನ ಕೊಡೋದು, ಸರ್ಕಾರದ ಜೊತೆಗೆ ಅಂದರೆ ಲಾಬಿ ಮಾಡೋದು ಅಂತಲ್ಲ, ಲಾಬಿ ಮಾಡಬೇಕಾದ ವಿಷಯಗಳಿಗೆ ಬೇಕಾದ್ರೆ ನಾನು ಹೇಳ್ತಾ ಇರೋದು ನೀತಿ ನಿರೂಪಣೆ ಜೊತೆಲಿ ನೀತಿ ನಿರೂಪಣೆ ಮಾಡಲಿಕ್ಕೆ ಒಂದು ಸರ್ಕಾರ ಒಂದು ಕಮಿಟಿಯನ್ನು, ಆಥರೈಸ್ಡ್ ಕಮಿಟಿಯನ್ನು, ಲೇಖಕರಿಗೊಂದು ಕಮಿಟಿಯನ್ನು ಮಾಡಿ ನೀವು ಮಾಡ್ರಪ್ಪ ಈ ಕೆಲಸ ಅಂತ ಹೇಳಿದ್ರೆ ಅದನ್ನು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅನ್ಆಥರೈಸ್ಡ್ ಕಮಿಟಿಗಳಾಗಿ ಕೆಲಸ ಮಾಡೋದಿದೆಯಲ್ಲ, ಯಾರನ್ನು ಆಚೆಗೆ ಇಡಬೇಕು, ಯಾರನ್ನು ಒಳಗೆ ತಗೋಬೇಕು, ಯಾರ್ಯಾರಿಗೆ ಎಲ್ಲೆಲ್ಲಿ ಇಡಬೇಕು, ಏನೇನು ಮಾಡಬೇಕು, ಈ ಸ್ಥಿತಿ ಇದೆಯಲ್ಲ, ಅದ್ರ ಬಗ್ಗೆ ನನಗೆ ಅದು ಯಾವತ್ತಿಗೂ ದುರಂತನೇ ಅದು. ಸ್ನೇಹಿತರೆ, ಈ 3 ಯುವ ಮನಸ್ಸುಗಳ ಜೊತೆಗೆ ಸಣ್ಣ ಪ್ರಮಾಣದ ಒಂದು ಏನು ಮಾತುಕತೆ ನಡೀತು. ಈಗ ಇವ್ರ ಮಾತುಗಳನ್ನು ಕೇಳಿಸ್ಕೊಂಡಾಗ ಭಾಳಷ್ಟು ದೊಡ್ಡ ಲೇಖಕರಾಗಿರೋರು ಕೂಡ ತಿರುಗಿ ನೋಡಬೇಕು, ಯೋಚನೆ ಮಾಡಬೇಕು ಅನ್ನೋ ಥರ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಲೇಖಕರು ಅಂತ ಅನ್ನಿಸ್ಕೊಂಡವರು ಕೂಡ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರ್ತಕ್ಕಂಥ ಕಾಲ ಇದು. ಸೊ ಇಂಥದ್ದೊಂದು ಮಾತುಕತೆಯನ್ನು ಇಲ್ಲಿ ಕಾಯ್ತಾ ಇದ್ದಾರೆ, ಮುಗಿಸ್ತಾ ಇದ್ವಿ. ಸೊ ಇಂಥದ್ದೊಂದು ಒಂದು ಆತ್ಮೀಯವಾದ ಒಂದು ಪುಟ್ಟ ಮಾತುಕತೆಯನ್ನು ನಡೆಸಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬುಕ್ ಬ್ರಹ್ಮ ಸಂಸ್ಥೆಗೆ ಮತ್ತು ನನ್ನ ಜೊತೆಯಲ್ಲಿ ಇದನ್ನು ಹಂಚಿಕೊಂಡಂತಹ 3 ಜನರಿಗೆ ವಂದಿಸಿ ಇದನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.